In this video, we'll discuss Dvipa novella and it is written by Na D'Souza and it is translated into English by Sushila Punita. ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ನಾ ಡಿಸೋಜಾ ಅವರು ಬರೆದಿರುವಂಥ ದ್ವೀಪ ಅನ್ನೋ ಒಂದು ಕಾದಂಬರಿನ ನೋಡೋಣ. ಇದನ್ನ ಇಂಗ್ಲಿಷ್ ಒಳಗೆ ಟ್ರಾನ್ಸ್ಲೇಟ್ ಮಾಡಿದ ಯಾರಪ್ಪ ಅಂತಂದ್ರೆ ಸುಶೀಲಾ ಪುನೀತ್ ಅವರು. ಇಂಗ್ಲಿಷ್ನೊಳಗೆ ಅದರ ಟೈಟಲ್ ಹೆಸರು ದ್ವೀಪದ ಟೈಟಲ್ ಹೆಸರು ಏನಂದ್ರೆ ಐಲ್ಯಾಂಡ್ ಅಂತಂದು ಹೇಳಿ ನೆನಪಿಟ್ಕೋರಿ. ಮೊದಲಿಗೆ ನಮ್ಮ ಆಥರ್ನ ಇಂಟ್ರೊಡಕ್ಷನ್ ನೋಡೋಣ ನಾವು. Let us see about the author or introduction to the author. So it is written by Na D'Souza, as you all know, and the translator is Sushila Punita. ಮೊದಲಿಗೆ ನಾ ಡಿಸೋಜಾ ಅವ್ರ ಬಗ್ಗೆ ನೋಡ್ರಿ, ಅವ್ರ ಬಗ್ಗೆ ಅಷ್ಟೇ ಬರಬೇಕು, ಟ್ರಾನ್ಸ್ಲೇಟರ್ ಬಗ್ಗೆ ಬರಲಿಲ್ಲ ನಡೆಯುತ್ತೆ. ನೀವು ಮೇನ್ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ರೈಟರ್ ನಾ ಡಿಸೋಜಾ was a renowned Kannada writer known for his deep engagement with themes of displacement, environment and social justice, especially set in the Malnad region of Karnataka. ಸೊ ನಾ ಡಿಸೋಜಾ ಅವ್ರು ಏನಪ್ಪ ಅಂತಂದ್ರೆ ಭಾಳ ಒಬ್ಬ ಪ್ರಭಾವಿ ಕನ್ನಡ ಬರಹಗಾರ ಆಗಿದ್ರು. ಹಂಗ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅವರು ಒಂದು ಥೀಮ್ಸ್ ಎದ್ರ ಬಗ್ಗೆ ಇದಾವಂದ್ರೆ ಅವರು ಬರಿತಕ್ಕಂಥ ಒಂದು ಥೀಮ್ಸ್ ಯಾವಿದಪ್ಪ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಇತ್ತು. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ ನಂತರ ಅವ್ನಿಗೆ ಏನೆಲ್ಲ ಅವನ ಮೇಲೆ ಏನು ಪ್ರಭಾವ ಬೀಳ್ತಾವ ಅನ್ನೋದ್ರ ಬಗ್ಗೆ ನಾವು ಇಮೋಷ್ನಲಿ ಆಗಿರ್ಬೋದು, ಟ್ರೆಡಿಷನಲಿ, ಕಲ್ಚರಲ್ ಆಗಿರ್ಬೋದು ಏನು ಬದಲಾವಣೆ ಆಗ್ತಾವ ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಿರ್ತೀವಿ. ಎನ್ವಿರಾನ್ಮೆಂಟ್ ಅಂದ್ರೆ ನಿಸರ್ಗದ ಬಗ್ಗೆ ಬಹಳಷ್ಟು ಬರ್ತಿದ್ರು. ಆಮೇಲೆ ಹಂಗ ಏನಪ್ಪ ಅಂತಂದ್ರೆ ಈ ಆ್ಯಂಡ್ ಸೋಷಿಯಲ್ ಜಸ್ಟಿಸ್, ಸಮಾಜದೊಳಗ ಒಂದು ನ್ಯಾಯದ ಬಗ್ಗೆ ಅವರು ತಮ್ಮ ಒಂದು ಇದ್ರೊಳಗ ಕಾದಂಬರಿ ಆಗಿರ್ಬೋದು, ನಾಟಕದೊಳಗಾಗಿರ್ಬೋದು ಅವ್ರು ಅದನ್ನ ಎತ್ತಿ ತೋರಿಸ್ತಾರ. ಅಂದ್ರೆ ಇವ ಥೀಮ್ಸ್ ಅದಾವ ಮೇನ್ ಅದ್ರೊಳಗ, ಎಸ್ಪೆಷಲಿ ಸೆಟ್ ಇನ್ ದ ಮಲ್ನಾಡ್ ರೀಜನ್ ಆಫ್ ಕರ್ನಾಟಕ. ಸೊ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಏನಿದೆನೋ ಅದೇನಪ್ಪ ಅಂತಂದ್ರೆ ಮಲ್ನಾಡ್ ರೀಜನ್ ಒಳಗೆ ಸೆಟ್ ಆಗಿರ್ತೈತೆ ರೀ. ಮಲ್ನಾಡ್ ರೀಜನ್ ಆಫ್ ಕರ್ನಾಟಕ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಷ್ಟೇ ಅಲ್ರಿ, ಆಲ್ಮೋಸ್ಟ್ ಮೋಸ್ಟ್ ಆಫ್ ಹೀಸ್ ವರ್ಕ್ಸ್ ಅವು ಮಲ್ನಾಡ್ ಒಂದು ರೀಜನ್ ಒಳಗನ ಬರ್ತಾವ. ಅವರು ಕರ್ನಾಟಕದ ರೈಟರ್ ನೆನ್ಪಿಟ್ಕೋರಿ ನೀವು. He authored over 90 works including novels, short stories, plays and children's literature. ಸೊ ಅವ್ರು ಏನಪ್ಪ ಅಂತಂದ್ರೆ ಒಂದು 90 ವರ್ಕ್ಗಳನ್ನು ಬರೆದಿದ್ದಾರೆ, ಅಥವಾ 90 ಪ್ರಬಂಧ ಆಗಿರ್ಬೋದು, ಅಥವಾ ಶಾರ್ಟ್ ಸ್ಟೋರೀಸ್ ಆಗಿರ್ಬೋದು, ಡ್ರಾಮಾಸ್ ಆಗಿರ್ಬೋದು, ನಾವೆಲ್ಸ್ ಇರೋ 90 ಏನಪ್ಪ ಅಂತಂದ್ರೆ ವಿವಿಧವಾದಂಥ ಒಂದು ಬರವಣಿಗೆಗಳನ್ನು ಅವರು ಬರೆದಿದ್ದಾರೆ. ಅದ್ರೊಳಗೆ ನಾ ಹೇಳೋಣ ಇಲ್ಲಿ ನಾವೆಲ್ಸ್ ಇಲ್ಲೇನು ಕೊಟ್ಟಾರೆ ನೋಡ್ರಿ, ನಾವೆಲ್ಸ್, ಶಾರ್ಟ್ ಸ್ಟೋರೀಸ್, ಪ್ಲೇಸ್ ಆ್ಯಂಡ್ ಚಿಲ್ಡ್ರನ್ಸ್ ಲಿಟ್ರೇಚರ್. ಕಾದಂಬರಿಗಳಾಗಿರ್ಬೋದು, ಸಣ್ಣ ಕಥೆಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಆಮೇಲೆ ಹಂಗ ಈ ಒಂದು ಮಕ್ಕಳ ಸಾಹಿತ್ಯ ಅಂತ ಹೇಳ್ಬೋದು ನಾವು. ಮಕ್ಕಳ ಸಾಹಿತ್ಯ ಎಲ್ಲದ್ರ ಬಗ್ಗೆನೂ ಅವರು ಬರ್ದಾರ. ಹೀಸ್ ಅಕ್ಲೇಮ್ಡ್ ನಾವೆಲ್ ದ್ವೀಪ ಟ್ರಾನ್ಸ್ಲೇಟೆಡ್ ಆಸ್ ಐಲ್ಯಾಂಡ್ ಬೈ ಸುಶೀಲಾ ಪುನೀತ. ಸೊ ಈ ಒಂದು ದ್ವೀಪ ಬಹಳಷ್ಟು ಫೇಮಸ್ ಆಗಿರೋದು, ಬಹಳಷ್ಟು ಒಂದು ಜನಪ್ರಿಯವಾಗಿರುವಂಥ ಒಂದು ಏನಪ್ಪ ಕಾದಂಬರಿ ಯಾವ್ದಂದ್ರೆ ದ್ವೀಪ ಅಂತ ಹೇಳಿ. ಅದನ್ನ ಟ್ರಾನ್ಸ್ಲೇಟ್ ಮಾಡಿದ ಇಂಗ್ಲೀಷ್ನೊಳಗೆ ಯಾರಪ್ಪ ಅಂತಂದ್ರೆ ಸುಶೀಲಾ ಪುನೀತ್ ಅಂತ ಹೇಳಿ. ಆಮೇಲೆ ಟೈಟಲ್ ಹೆಸರೇನ್ರಿ ಐಲ್ಯಾಂಡ್ ಅಂತ ಹೇಳಿ ನೆನಪಿಟ್ಕೋರಿ. ರಿಪೀಟೆಡ್ಲಿ ಹೇಳತ್ತೇನೆ ನಿಮ್ಗೆ, ಬರ್ದಿದ್ಯಾರು ನಾ ಡಿಸೋಜಾ ಅಂತ ಹೇಳಿ, ಟ್ರಾನ್ಸ್ಲೇಷನ್ ಯಾರು ಸುಶೀಲಾ ಪುನೀತ. ಬಹಳ ಜನ ಬರೀ ಸುಶೀಲಾ ಪುನೀತ ಬರ್ದಾರ, ತಪ್ಪ್ರಿ. ನಾ ಡಿಸೋಜಾ ಇಸ್ ದ ರೈಟರ್ ಅಂಡ್ ಇಟ್ ಇಸ್ ಟ್ರಾನ್ಸ್ಲೇಟೆಡ್ ಬೈ ಸುಶೀಲಾ ಪುನೀತ. 1 ಮಾರ್ಕ್ಸ್ ಕೇಳ್ತಾರ. ನೆಕ್ಸ್ಟ್ ನೋಡ್ರಿ, ವಾಸ್ ಅಡಾಪ್ಟೆಡ್ ಇನ್ ಟು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಫಿಲ್ಮ್. ಸೊ ಇದೊಂದು ಮೂವಿನೂ ಐತ್ರಿ, ಸೌಂದರ್ಯ ಆ್ಯಕ್ಟ್ ಮಾಡಿರುವಂಥ ದ್ವೀಪ ಅಂತ ಹೇಳಿ. ಅದು ನೋಡ್ಬೋದು ನೀವು ಆ ಮೂವಿನ, ನಿಮ್ಗೆ ತಿಳಿದಿತ್ತು ಕೂಡ. ಸೊ ಆ ಮೂವಿನ ನೋಡ್ರಿ ನೀವು, ಅದು ನ್ಯಾಷನಲ್ ಅವಾರ್ಡ್ನು ಸಿಕ್ಕೈತೆ ಅದಕ್ಕೆ. ರೆಸಿಪೆಂಟ್ ಆಫ್ ಪ್ರೆಸ್ಟೀಜಿಯಸ್ ಆನರ್ಸ್ ಲೈಕ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್, ರಾಜ್ಯೋತ್ಸವ ಅವಾರ್ಡ್, ಪಂಪ ಅವಾರ್ಡ್ ಆ್ಯಂಡ್ ಆನರರಿ ಡಿಲಿಟ್. ಸೊ ಏನಪ್ಪ ಅಂತಂದ್ರೆ ಇವ್ರಿಗೆ ಬಹಳಷ್ಟು ಪ್ರತಿಷ್ಠಿತ ಒಂದು ಏನಪ್ಪ ಅಂತಂದ್ರೆ ಪ್ರಶಸ್ತಿಗಳು ಬಂದಾವ. ಅದ್ರೊಳಗೆ ಸ್ಪೆಷಲಿ ಯಾವ್ದ್ರಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ರಾಜ್ಯೋತ್ಸವ ಆಗಿರ್ಬೋದು, ಪಂಪ ಪ್ರಶಸ್ತಿ ಆಗಿರ್ಬೋದು. ಆಮೇಲೆ ಅವ್ರಿಗೆ ಏನಪ್ಪ ಅಂತಂದ್ರೆ ಆನರರಿ ಡಿಲಿಟ್ನು ಕೂಡ ಕೊಟ್ಟಿದಾರ. ಹಿ ಆಲ್ಸೋ ಪ್ರಿಸೈಡೆಡ್ ಓವರ್ ದ 80th ಕನ್ನಡ ಸಾಹಿತ್ಯ ಸಮ್ಮೇಳನ. ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ ಡಿಸೋಜಾ ಲೆಫ್ಟ್ ಅ ಲಾಸ್ಟಿಂಗ್ ಲೆಗಸಿ ಇನ್ ಕನ್ನಡ ಲಿಟ್ರೇಚರ್. ಸೊ ಏನಪ್ಪ ಅಂತಂದ್ರೆ ಇವರು 80ನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿನೂ ಕೂಡ ಅಧ್ಯಕ್ಷರಾಗಿದ್ರು ಅವರಲ್ಲಿ. ಆಮೇಲೆ ಕಾರ್ಯನಿರ್ವಹಿಸಿದಾರ. ಆಮೇಲೆ ಏನಪ್ಪ ಅಂತಂದ್ರೆ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ, ಇವ್ರು ಗೌರ್ಮೆಂಟ್ ಜಾಬ್ ಇದ್ರು ಕೂಡ ಇಷ್ಟೊಂದು 90 ವರ್ಕ್ಸ್ನ ಬರೆದಿದ್ದಾರೆ ಅವರು. ಆ ಒಂದು 90 ವರ್ಕ್ಗಳು ಏನದಾವ ಅವು ಬಹಳಷ್ಟು ಒಂದು ಕನ್ನಡ ಜನತೆಗಾಗಿರ್ಬೋದು, ಕನ್ನಡದ ಮೇಲೆ ಆಗಿರ್ಬೋದು ಬಹಳಷ್ಟು ಪ್ರಭಾವ ಬೀರಿದಾವ. ಅಷ್ಟೇ ಅಲ್ರಿ, ಆಲ್ಮೋಸ್ಟ್ ಈ ನಿಸರ್ಗದ ಮೇಲೆ ನೋಡ್ರಿ ನೀವು, ದ್ವೀಪ ಅನ್ನೋದು ಯಾವುದೋ ಕಲ್ಯಾಣ್ ಯೂನಿವರ್ಸಿಟಿ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ಒಳಗೂ ಕೂಡ ಐಲ್ಯಾಂಡ್ ಅಂತ ಹೇಳಿ ಒಂದು ಅವರಿಗೆ ಟಾಪಿಕ್ ಇಟ್ಟಿದ್ದಾರೆ. ಸೊ ಈ ಒಂದು ದ್ವೀಪ ಅನ್ನೋ ಟಾಪಿಕ್ ಬಹಳಷ್ಟು ಫೇಮಸ್ ಐತ್ರಿ ಅವ್ರದ್ದು, ಅಷ್ಟು ನೆನ್ಪಿಟ್ಕೋರಿ. ಇದಿಷ್ಟು ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಬರಹಗಾರ ಒಂದು ಪರಿಚಯ ಆಗಿರ್ಬೋದು. ಇದು ನಿಮಗೆ ತಿಳಿದು ಅನ್ಕೊಂಡೆ ನಾನು. ಇಷ್ಟ ಎಕ್ಸಾಮ್ ಒಳಗೆ ನೀವು ಬರೀಬೇಕಾಗಿದ್ದೇನು, ನಾ ಡಿಸೋಜಾ ಅಂತ ಹೇಳಿ ಟ್ರಾನ್ಸ್ಲೇಟ್ ಮಾಡಿದಾರು ಸುಶೀಲಾ ಪುನೀತ. ಅವ್ರಿಗೆ ಅವಾರ್ಡ್ಸ್ ಯಾವ ಬಂದಾವ,
ದ್ವೀಪ ಅನ್ನೋದ್ರ ಬಗ್ಗೆ, ಆಮೇಲೆ ಅವ್ರು ಯಾವ ಊರ ಬಗ್ಗೆ ಬರೀತಾರ, ಮಲ್ನಾಡ್ ರೀಜನ್ ಆಫ್ ಕರ್ನಾಟಕದ ಬಗ್ಗೆ ಬರೀತಾರ ಅಂತ ಹೇಳಿ ನೆನ್ಪಿಟ್ಕೋಬಹುದು. ಇನ್ನು ಉಳಿದಂತ ನೀವೇನು ಬರಿಬೇಕು ಎಕ್ಸಾಮ್ ಒಳಗೆ, ಡಿಸ್ಪ್ಲೇಸ್ಮೆಂಟ್, ಆಮೇಲೆ ಎನ್ವಿರಾನ್ಮೆಂಟ್, ಆಮೇಲೆ ಸೋಷಿಯಲ್ ಜಸ್ಟಿಸ್, ಇವು 3 ಪಾಯಿಂಟ್ಸ್ನ ಬರಿಬೇಕಂದ್ರೆ ಇವು ಅಷ್ಟು ಏನಪ್ಪಾ ಅಂತಂದ್ರೆ ಥೀಮ್ಸ್ಗಳು, ಅವರು ಬಳಸ್ತಕ್ಕಂಥ ಥೀಮ್ಗಳು ಇವು ತಮ್ಮ ಒಂದು ಬರವಣಿಗೆ ಒಳಗೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಆಥರ್. ಐ ಹೋಪ್ ನಿಮ್ಗೆ ತಿಳಿದು ಅನ್ಕೊಂಡೇನೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಇನ್ನು ಮೊದಲು ನಿಮ್ಗೆ ಇಂಟ್ರೊಡಕ್ಷನ್, ಈ ಒಂದು ದ್ವೀಪ ಅನ್ನೋದು ಕತೆ ಏನೈತಿ ನಿಮ್ಗೆ ಇದಾದ ನಂತರ ಏನಪ್ಪ ಅಂತಂದ್ರೆ ಕ್ಯಾರೆಕ್ಟರ್ಸ್ ಅದಾವ. ಕ್ಯಾರೆಕ್ಟರ್ಸ್ ಆದ ನಂತರ ನಿಮ್ಗೆ ಟೋಟಲ್ 6 ಚಾಪ್ಟರ್ಸ್ ಅದಾವ್ರಿ. 6 ಚಾಪ್ಟರ್ನ ಅಗದಿ ಶಾರ್ಟ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ, ವಿತ್ ಕ್ಯಾರೆಕ್ಟರ್ಸ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮ್ಗೆ. ಐ ಹೋಪ್ ನಿಮ್ಗೆ ತಿಳಿದಿದೆ ಅನ್ಕೊಂಡೆ ನಾನು. ನೋಡ್ರಿ, ಇಂಟ್ರೊಡಕ್ಷನ್ ಮೊದಲಿಗೆ, ನಾ ಡಿಸೋಜಾಸ್ ದ್ವೀಪ, translated as Island by Sushila Punitha, is a deeply moving Kannada novel that explores the profound emotional and socio-cultural consequences of displacement in the name of development. ಸೊ ನಾ ಡಿಸೋಜಾ ಅವ್ರು ಬರ್ತಿರ್ತಕ್ಕಂಥ ದ್ವೀಪ ಏನಿದೆಯೋ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಸುಶೀಲಾ ಪುನೀತಾ ಅವರು. ಆಮೇಲೆ ಅದು ಎದ್ರ ಬಗ್ಗೆ ಇತ್ತಪ್ಪ ಅಂತಂದ್ರೆ ಒಂದು ಕನ್ನಡ ಕಾದಂಬರಿ ಆಗಿರ್ತೈತಿ. ಆಮೇಲೆ ಎದ್ರ ಬಗ್ಗೆ ಹೇಳ್ತಿತ್ತಪ್ಪ ಅಂತಂದ್ರೆ ಭಾಳ ಇಮೋಷ್ನಲಿ, ಆಮೇಲೆ ಸೋಷಿಯೋ ಕಲ್ಚರಲಿ ಕಾನ್ಸಿಕ್ವೆನ್ಸಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್. ಬೆಳವಣಿಗೆ ಆಗಿರ್ಬೋದು, ಅಥವಾ ಚೇಂಜ್ ಬದಲಾವಣೆ ಆಗಿರ್ಬೋದು, ಏಳಿಗೆ ಆಗಿರ್ಬೋದು, ಅದರ ಒಂದು ಹೆಸರು ಮೇಲೆ ಯಾವ ರೀತಿ ಒಂದು ಬದಲಾವಣೆಗಳು ಆಗ್ತಾವ ಜೀವನದ ಮೇಲೆ, ಆದಮೇಲೆ ಜನರ ಮೇಲೆ ಏನು ಯಾವ ರೀತಿ ಪ್ರಭಾವ ಬೀರ್ತೈತಿ ಈ ಡೆವಲಪ್ಮೆಂಟ್ ಅನ್ನೋ ಒಂದು ಹೆಸರು. ನೋಡ್ರಿ, ಗೌರ್ಮೆಂಟ್ದವ್ರು ಬರ್ತಾರ, ಬಂದು ಏನು ಮಾಡ್ತೇವಪ್ಪ ಅಂತಂದ್ರೆ ಈ ಗಿಡಗಳನ್ನ ರಸ್ತೆ ಬದಿರಂತ ನಾವು ರಸ್ತೆ ಅಡಾಲ್ ಮಾಡ್ತೇವಿ, ದೊಡ್ಡದು ಮಾಡ್ತೇವೆ ರೋಡ್ ಅಂತ ಹೇಳಿ ಭಾಳ ನಮ್ಗೆ ಹೇಳ್ತಾರ. ಆ ಗಿಡಗಳನ್ನ ಕಟ್ ಮಾಡ್ತಾರೆ, ವಾಪಸ್ ಹಚ್ಚಂಗಿಲ್ಲ, ಬಿಡಂಗಿಲ್ಲ. ಎಷ್ಟೋ ವರ್ಷ ಹಳೆಯ ಗಿಡಗಳು ಇರ್ತಾವೆ, ಅವನ್ನೆಲ್ಲ ಕಟ್ ಮಾಡಿ ಬಿಟ್ಟು ಹೋಗ್ಬಿಡ್ತಾರ. ಸೊ ಡೆವಲಪ್ಮೆಂಟಿನ ಹೆಸರೊಳಗೆ ನಾವೇನು ಮಾಡ್ತೇವಪ್ಪ ಅಂದ್ರೆ ನಿಸರ್ಗಕ್ಕೆ ಹಾನಿ ಮಾಡತ್ತೇವೆ. ಅದಷ್ಟೇ ಅಲ್ದ ಎಷ್ಟೋ ರೈತರದ ಈ ಏನಪ್ಪ ಅಂದ್ರೆ ರೈತರ ಹೊಲಗಳು ಇರ್ತಾವ, ಅವ್ರ ಪೂರ್ವಜರುಗಳು ಬಿಟ್ಟು ಹೋಗಿರ್ತಾರ ಅದನ್ನ ಅವ್ರ ಸಂಬಂಧ ಅಂತ ಹೇಳಿ. ಇವ್ರು ಏನು ಮಾಡ್ತಾರಂದ್ರೆ ನಾವು ಡೆವಲಪ್ಮೆಂಟ್ ಮಾಡೋಣ ಅಂತ ಹೇಳಿ ಏನು ಮಾಡ್ತಾರ, ಒಂದಿಷ್ಟು ಹಣನೂ ಕೊಟ್ಟ ಅದನ್ನ ಜಾಗ ಖಾಲಿ ಮಾಡಿಸ್ತಾರ. ಅದೇ ರೀತಿ ಒಂದು ಸೇಮ್ ಟಾಪಿಕ್ ಏನಪ್ಪ ಅಂತಂದ್ರೆ ಈ ದ್ವೀಪದೊಳಗಾಗಿರ್ತೈತಿ. ಅಲ್ಲಿ ನೋಡ್ರಿ ಏನೈತೆ ಅನ್ನೋದನ್ನ ನಾ ಹೇಳೋಕ್ಕಿಂತ ಮುಂಚೆ, ಸೆಟ್ ಇನ್ ದ ಲಶ್ ರೇನ್ ಸೋಕ್ಡ್ ಲ್ಯಾಂಡ್ಸ್ಕೇಪ್ ಆಫ್ ದ ಶರಾವತಿ ರಿವರ್ ಬೇಸಿನ್ ಇನ್ ಕರ್ನಾಟಕ. ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ, ಈ ಘಟನೆ ಎಲ್ಲಿ ನಡೆದೈತಪ್ಪ ಅಂತಂದ್ರೆ, ಲಶ್ ಅಂದ್ರೆ ಹಸಿರು ಆಗಿರ್ಬೋದು ರೀ, ರೇನ್ ಸೋಕ್ಡ್ ಲ್ಯಾಂಡ್ಸ್ಕೇಪ್ ಅಂದ್ರೆ ಮಳಿ ಬಿದ್ದ ಹಸಿ ಆಗಿರ್ತದಲ್ಲ ಅಂದ್ರೆ ಮಲ್ನಾಡ್, ನೆನಪಿಟ್ಕೋರಿ ನೀವು, ಮಲ್ನಾಡ್ ರೀಜನ್ ಅನ್ನ, ಆಫ್ ದ ಶರಾವತಿ ರಿವರ್ ಬೇಸಿನ್ ಇನ್ ಕರ್ನಾಟಕ. ಶರಾವತಿ ನದಿ ಮೇಲೆ ಆಗಿರ್ಬೋದು, ನದಿ ದಂಡಿ ಮೇಲೆಲ್ಲ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನಡೆದೈತ್ರಿ, ಅಥವಾ ಇನ್ಸಿಡೆಂಟ್ ಆಗಿರುವಂಥದ್ದು. ಅದನ್ನ ಇವ್ರು ಕಾದಂಬರಿ ಒಳಗೆ ಕನ್ವರ್ಟ್ ಮಾಡಿದ್ದಾರೆ, ನೆನ್ಪಿಟ್ಕೋರಿ. ದ ನಾವೆಲ್ ಕ್ಯಾಪ್ಚರ್ಸ್ ದ ಸ್ಲೋ ಸಬ್ಮರ್ಜನ್ಸ್ ಆಫ್ ವಿಲೇಜ್ ಹೊಸಮನೆಹಳ್ಳಿ ಡ್ಯೂ ಟು ಲಿಂಗನಮಕ್ಕಿ ಡ್ಯಾಮ್ ಪ್ರಾಜೆಕ್ಟ್. ಸೊ ಈ ಒಂದು ಪರ್ಟಿಕ್ಯುಲರ್ ಏನಪ್ಪಾ ನಾವೆಲ್ ಕಾದಂಬರಿ ನಮಗೆ ಏನು ತೋರಿಸ್ಕೊಡ್ತೈತಪ್ಪ ಅಂತಂದ್ರೆ, ಯಾವ ಒಂದು ಸನ್ನಿವೇಶ ತೋರಿಸ್ಕೊಡ್ತೈತಂದ್ರೆ, ಒಂದು ಹೊಸಮನೆಹಳ್ಳಿ ಅನ್ನೋ ಒಂದು ಊರ್ರಿ ಸಬ್ಮರ್ಜ್ ಆಗೈತೆ. ಸಬ್ಮರ್ಜ್ ಅಂದ್ರೆ ಏನು, ಮುಳುಗಾಯ್ತು ಅಂದಂಗ. ಸೊ ಈ ಡ್ಯಾಮ್ ಕಟ್ತಿರ್ತಾರಲ್ಲಿ, ಯಾವ ಡ್ಯಾಮ್ ಅಂತಂದ್ರೆ ಲಿಂಗನಮಕ್ಕಿ ಅಂತ ಹೇಳಿ, ಇನ್ನೂ ಅದ್ರ ಲಿಂಗನಮಕ್ಕಿ ಐತಿ ಡ್ಯಾಮ್, ನಿಮ್ಮ ಶರಾವತಿ ನದಿ ಮೇಲೆ ಅದನ್ನ ಲಿಂಗನಮಕ್ಕಿ ಅನ್ನೋ ಒಂದು ಡ್ಯಾಮ್ ಪ್ರಾಜೆಕ್ಟ್ನ ಮಾಡಿದ ಡ್ಯಾಮ್ ಐತಲ್ಲಿ. ಸೊ ಆ ಡ್ಯಾಮಿನ ಸಂಬಂಧ ಏನಪ್ಪ ಅಂತಂದ್ರೆ, ಈ ಹೊಸಮನೆಹಳ್ಳಿ ಅನ್ನೋ ಒಂದು ಹಳ್ಳಿ ಅದೇನಾಗೈತಪ್ಪ ಅಂದ್ರೆ ಮುಳುಗ್ತಿರ್ತೈತಿ. ಅಲ್ಲಿ ಇರುವಂಥ ಜನರಿಗೆ ಆ ಜಾಗನ ಬಿಟ್ಟು ಹೋಗೋದ ಮನಸ್ಸು ಬರ್ತಿರಂಗಿಲ್ಲ. ಸೊ ಅವಾಗ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಆಗ್ತಾವ, ಯಾವ ಫ್ಯಾಮಿಲಿ ಒಟ್ಟ ಬಿಟ್ಟು ಹೋಗಂಗಿಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ. ಮುಂದೆ ನೋಡ್ರಿ, ಅಟ್ ದ ಹಾರ್ಟ್ ಆಫ್ ದ ಸ್ಟೋರಿ ಈಸ್ ಅ 3-member family, Ganapaya, his wife Nagaveni, and his allying father Duggajja, who represent the last human link to a once thriving community. Through their struggle to remain rooted in ancestral land despite rising waters, the novel brings forth critical themes of loss, tradition, ecological imbalance, and the human cost of progress. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಒಳಗೆ ಏನಪ್ಪಾ ಅಂತಂದ್ರೆ, ನಿಮ್ಗಲ್ಲಿ 3 ಮೇನ್ ಕ್ಯಾರೆಕ್ಟರ್ಸ್ ಕಂಡು ಬರ್ತಾವ. ಒಂದು ಫ್ಯಾಮಿಲಿ ಮೆಂಬರ್ಸ್ ರೀ, ಯಾರಪ್ಪ ಅಂತಂದ್ರೆ ಗಣಪಯ್ಯ, ಅವನ ಒಂದು ಹೆಂಡತಿ ಯಾರಪ್ಪ ಅಂತಂದ್ರೆ ನಾಗವೇಣಿ, ಆಮೇಲೆ ಈ ಗಣಪಯ್ಯ ಅವರ ತಂದೆ ಯಾರು, ದುಗ್ಗಜ್ಜ ಅಂತಂದೇಳಿ. ಅವರು 3 ಜನ ಏನಪ್ಪಾ ಅಂತಂದ್ರೆ ಆ ನೆಲಾನ್ ಬಿಟ್ಟು ಹೋಗಕ್ಕೆ ರೆಡಿ ಇರಂಗಿಲ್ಲ. ಬಿಟ್ಟು ಹೋಗ್ಬೇಕಪ್ಪ ಅಂತಂದ್ರೆ ಏನಾಗಿರುತ್ತೆ ಅವ್ರಿಗೆ, ಆ ಒಂದಾನೊಂದು ಕಾಲದೊಳಗೆ ಅಥವಾ ಈ ಡ್ಯಾಮ್ ಕಟ್ಟೋಕ್ಕಿಂತ ಮುಂಚೆ ಅಲ್ಲಿ ಎಷ್ಟೋ ಜನ, ಎಷ್ಟೋ ಕಮ್ಯುನಿಟಿಗಳು ಹಂಗೆ ಇರ್ತಿದ್ವು ರೀ.
ಹಳ್ಳಿ ಒಳಗೆ ಭಾಳ ಜನ ಇರ್ತಾರ. ಆದ್ರೆ ಲಾಸ್ಟ್ಗೆ ಡ್ಯಾಮ್ ಪ್ರಾಜೆಕ್ಟ್ ಕಟ್ಟಿದ ಕೂಡಲೇ ರೀ ಏನಾಗಪ್ಪ ಅಂತಂದ್ರೆ ನೀರಿನ ಮಟ್ಟ ಹೆಚ್ಚಾದಂಗೆ ಎಲ್ಲ ಜನ ಊರು ಬಿಟ್ಟು ಹೋಗ್ಬಿಡ್ತೈತಿ. ಅದರಲ್ಲಿ ಉಳಿದಿದ್ದು ಯಾರಪ್ಪ ಅಂತಂದ್ರೆ ಈ ಗಣಪಯ್ಯನ ಫ್ಯಾಮಿಲಿ ಅಷ್ಟೇ ಉಳಿದು ಅಂತ ಹೇಳಿ ನಾವು ನೋಡ್ಬೋದು. ಥ್ರೂ ದೇರ್ ಸ್ಟ್ರಗಲ್ ಟು ರಿಮೇನ್ ರೂಟೆಡ್ ಇನ್ ancestral land despite rising waters, the novella brings forth critical themes of loss, tradition, ecological imbalance and the human cost of progress. ಸೊ ಇಲ್ಲಿಂದ ಏನಾಗತ್ತಪ್ಪ ಅಂತಂದ್ರೆ ಸ್ಟ್ರಗಲ್ ಆಗಿರ್ಬೋದು, ಆಮೇಲೆ ಈ ಆನ್ಸೆಸ್ಟರ್ ನೋಡ್ರಿ ಗಣಪಯ್ಯಾಗ ಯಾವ್ದಕ್ಕೆ ನೆಲ ಬಿಟ್ಟು ಹೋಗ್ತಿರಂಗಿಲ್ಲ ಅಂದ್ರೆ ಅವ್ರ ಅಜ್ಜ ಮುತ್ತಜ್ಜ ನಡಗ ನನ್ನ ಸಂಬಂಧ ಇದನ್ನ ಭೂಮಿ ಬಿಟ್ಟು ಹೋಗ್ಯಾನ, ಈ ಗೌರ್ಮೆಂಟ್ ಹೇಳ್ಯಾರ ಅಂತ ಹೇಳಿ ಅವ್ರು ಒಂದಿಷ್ಟು ರೊಕ್ಕ ಕೊಟ್ಟಾರ ಅಂತ ಹೇಳಿ ನಾಯಕ್ ನನ್ನ ಊರು ಬಿಟ್ಟು ಹೋಗ್ಲಿ, ನಾಯಕ್ ನನ್ನ ನನ್ನ ನೆಲ ಬಿಟ್ಟು ಹೋಗ್ಲಿ ಅಂತ ಹೇಳಿ ಭಾಳ ರೂಟೆಡ್ ಇರ್ತಾನೆ, ಅಟ್ಯಾಚ್ಮೆಂಟ್ ಆಗಿರ್ತದೆ ಅವಂಗ ಆ ಒಂದು ನೆಲದ ಮೇಲೆ ಅಥವಾ ಲ್ಯಾಂಡ್ ಮೇಲೆ. ಅದ್ರ ಸಂಬಂಧ ಅವ ಏನು ಮಾಡ್ತಿರ್ತಾನಂದ್ರೆ ಎಷ್ಟೋ ನೀರಿನ ಮಟ್ಟ ಹೆಚ್ಚಾದ್ರೂ ಆ ಊರು ಬಿಟ್ಟವ ಹೋಗಿರಂಗಿಲ್ಲ. ದ ನಾವೆಲ್ ಬ್ರಿಂಗ್ಸ್ ಫೋರ್ತ್ ಕ್ರಿಟಿಕಲ್ ಥೀಮ್ಸ್ ಆಫ್ ಲಾಸ್, ಟ್ರೆಡಿಷನ್, ಇಕೋಲಾಜಿಕಲ್ ಇಂಬ್ಯಾಲೆನ್ಸ್ ಆ್ಯಂಡ್ ದ ಹ್ಯೂಮನ್ ಕಾಸ್ಟ್ ಆಫ್ ಪ್ರೋಗ್ರೆಸ್. ಸೊ ಈ ಒಂದು ನಾವೆಲ್ ಏನು ಹೇಳ್ಕೊಡ್ತಿದ್ದಪ್ಪ ಅಂತಂದ್ರೆ ಈ ಟ್ರೆಡಿಷನ್ ಅಂದ್ರೆ ನಮ್ಮ ಒಂದು ಕಲ್ಚರ್ ಆಗಿರ್ಬೋದು, ಅಂದ್ರೆ ಸಂಸ್ಕೃತಿ ಆಗಿರ್ಬೋದು, ಅದನ್ನೆಲ್ಲ ನಾವು ಬಿಟ್ಟು ಏನಪ್ಪ ಅಂತಂದ್ರೆ ಮುಂದೆ ಹೋಗ್ಬಿಡ್ತೇವೆ. ಇಕೋಲಾಜಿಕಲ್ ಇಂಬ್ಯಾಲೆನ್ಸ್, ಈ ಡ್ಯಾಮ್ ಪ್ರಾಜೆಕ್ಟ್ ಅಥವಾ ಈ ಡ್ಯಾಮ್ ಕಟ್ಟೋದ್ರಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ಆಬ್ವಿಯಸ್ಲಿ ವಾಟ್ ವಿಲ್ ಹ್ಯಾಪನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಅನಿಮಲ್ಸ್, ಈ ಕಾಡಿನೊಳಗಿರುವಂಥ ಅನಿಮಲ್ಸ್ ಏನು ಮಾಡ್ತಂದ್ರೆ ಬೇರೆ ಕಡೆ ಹೋಗ್ಬೇಕಾಗ್ತೈತಿ ಅಥವಾ ಅವು ತಮ್ಮ ಜಾಗನ ಬಿಡ್ಬೇಕಾಗ್ತೈತಿ. ಜನ ಬಿಟ್ಟು ಹೋಗ್ಬಿಡ್ತಾರ, ಬಹಳಷ್ಟು ಗಿಡಗಳು ಮುಳುಗಿ ಸತ್ತೋಗ್ಬಿಡ್ತಾವ. ಅಂದ್ರೆ ಆ ಇಕೋಲಾಜಿ ಏನು ಕ್ರಿಯೇಟ್ ಆಗಿರ್ತಿತ್ತು, ಏನೋ ಒಂದು ಕಾಡಿನ ಒಂದು ವಾತಾವರಣ ಇತ್ತು, ಅದೆಲ್ಲ ಬದಲಾಗ್ಬಿಡ್ತೈತೆ. ನೀರು ತುಂಬಾಕೈತಪ್ಪ ಅಂತಂದ್ರೆ ಆಬ್ವಿಯಸ್ಲಿ ವಾಟ್ ವಿಲ್ ಹ್ಯಾಪನ್, ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ಸೊ ಬ್ಯಾಲೆನ್ಸ್ ಏನು ಬಿಡ್ತೈತಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಆಗಿ ಇಟ್ಟಿರ್ತೈತಿ ನಿಸರ್ಗ, ಅದನ್ನ ಹಾಳಾಗ್ತೈತೆ ಅಂತ ಹೇಳಿ ಹೇಳ್ತಾರ. brings forth critical theme of loss, tradition, ecological imbalance and the human cost of progress. ಸೊ ಬೆಳವಣಿಗೆ, ಏಳಿಗೆ ಅನ್ನೋ ಒಂದು ಹೆಸರಿನೊಳಗೆ ಏನೆಲ್ಲ ಕಳ್ಕೋತೇವೆ ನಾವು ಅನ್ನೋದ್ರ ಬಗ್ಗೆ ನೋಡ್ಬೇಕು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಈಗಿನೂ ನಮ್ಮ ಏನಪ್ಪ ಕಾಂಕ್ರೀಟ್ ಜಂಗಲ್ಸ್ ಎಲ್ಲ ಕಡೆ ನೋಡ್ರಿ ನೀವು, ನೀರಿನ ಮಟ್ಟ ಕಮ್ಮಿ ಹಾಕೊಂತ ಹೋಗ್ಬಿಡ್ತೈತೆ. ಯಾವಾಗ ಕಾಂಕ್ರೀಟೀಕರಣ ಆಗ್ತೈತೋ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಬರೀ ಬಿಲ್ಡಿಂಗ್ಸ್ ಹಾಕೋದು ಅಂತಂದ್ರೆ ಏನಾಗ್ತೈತಿ, ನೀರು ಹಿಂಗಾಗಿ ಜಾಗ ಒಳಂಗಿಲ್ಲ, ಫ್ಲಡ್ಸ್ ಜಾಸ್ತಿ ಬರ್ತಿರ್ತಾವೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ಬೆಂಗಳೂರೊಳಗೆ ಈದ್ ಬದ್ದಿದ್ದು ಎಲ್ಲ ಕೆರೆಗಳು ಮುಚ್ಚಿಬಿಟ್ಟಿದಾರೆ. ಮುಚ್ಚಿದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನೀರು ಮಳೆ ಜಾಸ್ತಿ ಆದ ಕೂಡಲೇ ಒಂದು ಸ್ವಲ್ಪ ಮಳೆ ಆದ ಕೂಡಲೇ ಏನು ಬರ್ತಾವೆ, ರೋಡ್ ಮೇಲೆ ನೀರು ನಿಂತ್ಬಿಡ್ತದೆ, ಬೆಲ್ಲ ಫ್ಲಡ್ ಆಗ್ತಿರುತ್ತೆ. ಸೊ ದಟ್ ಇಸ್ ಅ ಪ್ರಾಬ್ಲಮ್, ಇಕೋಲಾಜಿಕಲ್ ಇಂಬ್ಯಾಲೆನ್ಸ್ ಆಗಿಬಿಡ್ತದೆ ಅಲ್ಲಿ. ಸೊ ಅದ್ರ ಬಗ್ಗೆ ಇಲ್ಲಿ ಬೆಂಗಳೂರು ಬರೋಕೆ ಹೋಗ್ಬೇಡ. ಮತ್ತು ಎಕ್ಸಾಮ್ ಒಳಗೆ ನಿಮಗೆ ದ್ವೀಪದ ಬಗ್ಗೆ ಅಷ್ಟೇ ಐತಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್ ಥರ ಅಷ್ಟೇ ತಗೋರಿ. ಬಹಳ ಜನ ಸರ್ ಬೆಂಗಳೂರು ಬಗ್ಗೆ ಹೇಳ್ಯಾರ ಅನ್ಬೇಕು, ಬೆಂಗಳೂರು ಬರೀನು ತಪ್ಪ್ರಿ ಅದು. ನೆಕ್ಸ್ಟ್ ನೋಡ್ರಿ, ವಾಟ್ ಮೇಕ್ಸ್ ದ್ವೀಪ ಪರ್ಟಿಕ್ಯುಲರ್ಲಿ ಪಾಗ್ನೆಂಟ್ ಇನ್ ಈಸ್ ಇಟ್ಸ್ ಸ್ಟ್ರಕ್ಚರ್. ದ ಚಾಪ್ಟರ್ಸ್ ಆರ್ ನೇಮ್ಡ್ ಆಫ್ಟರ್ ನಕ್ಷತ್ರಾಸ್, astrological rain stars, ಕಾರ್ತಿಕ, ರೋಹಿಣಿ, ಮೃಗಶಿರ, ಅರಿದ್ರ, ಪುನರ್ವಸು and Pusha, which not only follow the monsoon cycle but also metaphorically chart emotional arc of the character. ಸೊ ಈ ಒಂದು ಪರ್ಟಿಕ್ಯುಲರ್ ದ್ವೀಪದೊಳಗೆ ನಾವು ಏನು ನೋಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬರೀ ಆ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಸ್ಟೋರಿ ಅಷ್ಟೇ ಅಲ್ಲ, 6 ಚಾಪ್ಟರ್ಸ್ ಅದಾವ ಅಂತ ಹೇಳಿ ನಿಮ್ಗೆ. 6 ಚಾಪ್ಟರ್ಸ್ನ ಯಾವ ರೀತಿ ಕೊಟ್ರಪ್ಪ ಅಂತಂದ್ರೆ ನಮ್ಮ ಒಂದು ಈ ಆಸ್ಟ್ರಾಲಜಿಕಲ್ ರೇನ್ ಸ್ಟಾರ್ಸ್ ನಮ್ಮ ನೋಡ್ರಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ನಾವೇನಂತ ಕರಿತೀವಿ, ಇವೆಲ್ಲ ಮಳೆಗಾಲ ಸೀಸನ್ ಅಂತ ಹೇಳಿ ನಾವು ಕರಿತೀವಿ. ಅದೇ ರೀತಿ ಕನ್ನಡದೊಳಗಾಗಿರ್ಬೋದು ಅಥವಾ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಾವೇನು ಕರಿತೀವಿ ಅದಕ್ಕೆ ಕಾರ್ತಿಕ, ರೋಹಿಣಿ, ಮೃಗಶಿರ. ಸೊ ಇವು ಆಸ್ಟ್ರಾಲಜಿಕಲ್ ರೇನ್ ಸ್ಟಾರ್ಸ್ ರೀ ಇವು. ಅದ್ರ ಹೆಸರುಗಳನ್ನ ಅವ್ರು ತೊಗೊಂಡಾರ. ಕಾರ್ತಿಕ್ ಮಾಸ ಆಗಿರ್ಬೋದು, ಸೊ ಮಾಸದ ಪ್ರಕಾರ ಅಥವಾ ರೈನಿ ಸೀಸನ್ಸ್ ಯಾವ ಬರ್ತಾವೋ ಆ ಒಂದು ರೈನಿ ಸೀಸನ್ದ ಹೆಸರುಗಳನ್ನ ಇಲ್ಲಿ ತೊಗೊಂಡಾರ. ಓಕೆ, ಮಳಿದು ನಕ್ಷತ್ರ ಇರ್ತಾವಲ್ಲ ಅದನ್ನ ತೊಗೊಂಡಾರ, ಕಾರ್ತಿಕ ಅಂತ ಹೇಳ್ತಾರ. ಆಮೇಲೆ ರೋಹಿಣಿ, ಮೃಗಶಿರ, ಅರಿದ್ರ, ಪುನರ್ವಸು ಆ್ಯಂಡ್ ಪುಷ್ಯ, ವಿಚ್ ನಾಟ್ ಓನ್ಲಿ ಫಾಲೋ ದ ಮಾನ್ಸೂನ್ ಸೈಕಲ್ ಬಟ್ ಆಲ್ಸೋ ಮೆಟಾಫಿರಿಕಲಿ ಚಾರ್ಟ್ ದ ಇಮೋಷನಲ್ ಆರ್ಕ್ ಆಫ್ ದ ಕ್ಯಾರೆಕ್ಟರ್ಸ್. ಸೊ ಇಲ್ಲಿ 6 ಏನು ಇವು ಈ ಋತುಗಳದಾವು, ಆ 6 ಋತುಗಳು ಹೆಂಗೆ ಬದಲಾವಣೆ ಆಯ್ತಲ್ಲ ಅದೇ ರೀತಿ 6 ಟೈಮ್ಗೆ ಈ ಸೀಸನ್ ಕಳ್ದಂಗೆ ಮಳೆ ಹೆಚ್ಚಾದಂಗೆ ಏನಾಗತ್ತಪ್ಪ ಅಂತಂದ್ರೆ ಅವರ ಒಂದು ಮನಸ್ಥಿತಿನೂ ಬದಲಾಕೊಂತ ಹೋಗ್ತಾವ. ಇಮೋಷ್ನಲಿ ಅವ್ರು ಕುಗ್ತಾರೋ ಅಥವಾ ರೊಚ್ಚಿಗೆ ಇರ್ತಾರೋ, ಸಿಟ್ಟಿಗೆ ಬರ್ತಾರೋ ಅಂತ ಹೇಳಿ ನೀವು ಸ್ಟೋರಿ ಓದಿದಾಗ ಗೊತ್ತಾಗೋದ್ರಿ. ನೋಡ್ರಿ, ಸ್ಟೋರಿ ಭಾಳ ಇಂಟ್ರೆಸ್ಟಿಂಗ್ ಐತಿ. ನೆಕ್ಸ್ಟ್ ನೋಡ್ರಿ, ದ ನರೇಟಿವ್ ಈಸ್ ಸಬ್ಟಲ್, poetic and richly layered with symbolic meaning, giving voice to rural communities who are often silenced in larger developmental narratives. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಭಾಳಷ್ಟು ಈ ಗ್ರಾಮಗಳು ಇರ್ತಾವಲ್ಲ, ಗ್ರಾಮಗಳನ್ನ ಡೆವಲಪ್ಮೆಂಟ್ ಅನ್ನೋ ಹೆಸರಿನೊಳಗೆ ಏನಪ್ಪ ಅಂತಂದ್ರೆ ಅವರು ಬಾಯಿನ ಬಂದ್ ಮಾಡಿಬಿಡ್ತಾರ. ಗೌರ್ಮೆಂಟ್ ಅನ್ನೋದು ಬತ್ತಪ್ಪ ಅಂತಂದ್ರೆ ಏಳಿಗೆ ನೋಡ್ರಿ, ಎಷ್ಟೋ
ಬರೇ ಇದು ಲಿಂಗಮಕ್ಕಿ ಅಷ್ಟಲ್ರಿ ಪ್ರಾಬ್ಲಮ್, ಹಿಡಕಲ್ ಡ್ಯಾಮ್ ಆಗಿರ್ಬೋದು, ಆಮೇಲೆ ವಿಧ ಅಂತ ಡ್ಯಾಮ್ಸ್ ಅದಾವ ಬಿಡ್ರಿ. ಅಷ್ಟು ಡ್ಯಾಮ್ ಕಟ್ಟೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಭಾಳಷ್ಟು ಹಳ್ಳಿಗಳು ಏನಾಗ್ತಾವ ಅಂತಂದ್ರೆ ಅದ್ರ ಹಿಂದಿರುವಂಥ ಹಳ್ಳಿಗಳು ಮುಳುಗಿ ಹೋಗಿ ಬಿಡ್ತಾವ. ಇದನ್ನ ಯಾರೂ ಏನಪ್ಪ ಪ್ರೋಗ್ರೆಸ್ ಆಗೈತಿ, ಒಪ್ಕೋತೀನಿ ನಾನು, ಏಳಿಗೆ ಆಗೈತಿ, ಗೌರ್ಮೆಂಟ್ ಡೆವಲಪ್ಮೆಂಟ್ ಮಾಡೋದೈತಿ. ಆದ್ರೆ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾವ, ಅಥವಾ ಇವ್ರು ಒಂದು ಮಾತುಗಳನ್ನ ಕೇಳೋರು ಯಾರಿಲ್ಲ ಅನ್ನಂಗೆ ಆಗಿಬಿಡ್ತೈತಿ. ಗೌರ್ಮೆಂಟ್ ಹೇಳ್ತಂದ್ರೆ ಮುಗಿದೋದು, ಫೈನಲ್ ಅದ, ಉಳಿದಿದ್ದು ಯಾರು ಏನು ವಿಚಾರ ಮಾಡಕ್ಕೆ ಹೋಗಂಗಿಲ್ಲ. ಸೊ ಇಂಥ ಒಂದೆಲ್ಲ ಪಾಯಿಂಟ್ಸನ್ನು ನಾವಿಲ್ಲಿ ಈ ಒಂದು ದ್ವೀಪ ಅನ್ನೋ ಒಂದು ಸಣ್ಣ ಕಾದಂಬರಿಯೊಳಗೆ ನಾವು ನೋಡ್ಬೋದು. ಸೊ ಇದಿಷ್ಟೇನಪ್ಪ ಅಂತಂದ್ರೆ ಇಂಟ್ರೊಡಕ್ಷನ್. ಐ ಹೋಪ್ ನಿಮ್ಗೆ ತಿಳಿದು ಅನ್ಕೊಂಡೆ. ನಾನು ತಿಳಿದಿತ್ತಪ್ಪ ಅಂತಂದ್ರೆ, ಇಂಟ್ರೆಸ್ಟಿಂಗ್ ಅನ್ಸಿತ್ತಂದ್ರೆ ಶೇರ್ ಮಾಡಿರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಹಾಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಹೇಳಿ. ಇನ್ನು ಕ್ಯಾರೆಕ್ಟರ್ಸ್ ಮೊದಲಿದು ಗಣಪಯ್ಯ ಅಂತಂದು ಹೇಳಿ, ದ ರೂಟೆಡ್ ಫಾರ್ಮರ್. ಸೊ ಗಣಪಯ್ಯ is the protagonist of the novel. He is a traditional farmer who refuses to abandon his ancestral land even when the entire village is vacated due to submergence caused by Lingamakki Dam. So ಈ ಗಣಪಯ್ಯ ಏನಪ್ಪಾ ಅಂದ್ರೆ he is a rooted farmer. Rooted farmer ಅಂದ್ರೆ ನೆಲ ಹಿಡ್ಕೊಂಡಿಡವ ಅಂದಂಗಲ್ಲ, ಅಂದ್ರೆ ಮಣ್ಣಿನ ಮೇಲೆ ಬಹಳಷ್ಟು ಒಂದು ಆಸೆ ಇಟ್ಕೊಂಡು. ಆಸೆ ಅಂದ್ರೆ ಏನ್ರಿ, ಅದನ್ನ ಬಿಟ್ಟು ಹೋಗಕ್ಕೆ ರೆಡಿ ಇರಂಗಿಲ್ಲ. ಅಂದ್ರೆ ಆ ಭೂಮಿನ ತನ್ನ ಒಂದು ಪೂರ್ವಜರು ಕೊಟ್ಟಿದಾರಲ್ಲ, ಆ ಭೂಮಿನ ಬಿಟ್ಟು ಹೋಗೋದು ಅವ್ನಿಗೆ ಇಷ್ಟ ಇರಂಗಿಲ್ಲ. ಮಣ್ಣಿನ ಮಗ ಅಂತಂದ್ರೆ ಅನ್ಬೋದು ನಾವು. ಎಂಥ ಕ್ಯಾರೆಕ್ಟರ್ ಯಾರ್ದ್ರಿ ಇಲ್ಲಿ, ಗಣಪಯ್ಯ ಒಂದ. ಅವ ಪ್ರೊಟೋಗನಿಸ್ಟ್ ಅಂದ್ರೆ ಏನು, ಮೇನ್ ಕ್ಯಾರೆಕ್ಟರ್ ಎತ್ತರದ ಈ ನಾವೆಲ್ಲ ಸಣ್ಣ ಒಂದು ಕಾದಂಬರಿದ. He is a traditional farmer who refuses to abandon his ancestral land. ಸೊ ಇವ್ ಏನಪ್ಪ ಅಂದ್ರೆ ಟ್ರೆಡಿಷನಲ್ ಫಾರ್ಮರ್ ಅದನ್ನ, ರೈತ ಅದನ್ರಿ. ಅವ ಆ ರೈತಾಪಿ ಜೀವನ ನಡೆಸಿರ್ತಾನ. ಹಂಗ ಅವ ತನ್ನ ಒಂದು ಪೂರ್ವಜರು ಬಿಟ್ಟು ಹೋಗಿರುವಂತ ಒಂದು ನೆಲನ ಬಿಟ್ಟು ಹೋಗಾವಿಲ್ಲ ಅವ. ಅಂದ್ರೆ ಈ ಸದ್ಯಕ್ಕೆ ನಾ ಅದನ್ನ ಲಿಂಗಮಕ್ಕಿ ಡ್ಯಾಮ್ ಕಟ್ಟಾತಾರು, ನೀರ್ ಹೆಚ್ಚದಂತ ಹೇಳಿ ನಾ ಏನ್ ನನ್ನ ಭೂಮಿ ಬಿಟ್ಟು ಹೋಗಾವಿಲ್ಲ ಅಂತ ಹೇಳಿ ಹಿಡ್ಕೊಂಡ್ ಕೂತ್ ಬಿಟ್ಟಿರ್ತಾನ. ಈವನ್ ವೆನ್ ದ ಎಂಟೈರ್ ವಿಲೇಜ್ ಇಸ್ ವ್ಯಾಕೇಟೆಡ್ ಡ್ಯೂ ಟು ಸಬ್ಮರ್ಜೆನ್ಸ್ ಕಾಸ್ಡ್ ಬೈ ದ ಲಿಂಗಮಕ್ಕಿ ಡ್ಯಾಮ್. ಏನಪ್ಪಾ ಅಂದ್ರೆ ಇಡೀ ಅವನ್ ಹಳ್ಳಿ ಜನ ಎಲ್ಲ ಊರನ್ನ ಬಿಟ್ಟು ಹೋಗ್ಬಿಡ್ತಾರ. ಅದ್ರ ಈ ಗಣಪಯ್ಯ ಇದ್ದಾವ ಏನ್ ಮಾಡ್ತಾರಂದ್ರ ಬಿಟ್ಟು ಹೋಗಂಗಿಲ್ಲ. ಯಾಕಂದ್ರ ಅವ ಆತನ ನೆಲನ ಬಹಳ ಪ್ರೀತಿ ಮಾಡ್ತಿರ್ತಾನ. ಸ್ಟಬರ್ನ್, ಪ್ರಿನ್ಸಿಪಲ್ಡ್ ಅಂಡ್ ಇಮೋಷನಲ್ ಅಟ್ಯಾಚ್ಡ್ ಟು ದ ಸಾಯಿಲ್, Ganapaya represents those who resist displacement at the cost of safety. ಸೊ ಇಲ್ಲಿ ಅವು ಏನದನಪ್ಪ ಅಂದ್ರೆ ಬಹಳಷ್ಟು ಸ್ಟಬರ್ನ್ ಅಂದ್ರೆ ಏನಂದ ಬಿಟ್ಟು ಕೊಡಂಗಿಲ್ಲ. ಒಟ್ಟ ನಂದ ಖರೆ ಅಂತಿರ್ತಾರಲ್ಲ, ನಾ ಏನಾದ್ರೂ ನಾ ಬಿಟ್ಟು ಕೊಡಂಗಿಲ್ಲ ಅಂತ ಹೇಳ್ತಿರ್ತಾರ. ಸೊ ಅಂತ ವ್ಯಕ್ತಿತ್ವ ಯಾರದಪ್ಪ ಅಂದ್ರೆ ಇಲ್ಲಿ ಗಣಪಯ್ಯ ಒಂದ. ಅವ್ಗೆ ಎಷ್ಟೋ ಒಂದು ಇಮೋಷ್ನಲಿ ಡ್ಯಾಮೇಜ್ ಆದ್ರೂ ಕೂಡ, ಇಡೀ ಹಳ್ಳಿ ಜನ ಬಿಟ್ಟು ಹೋದ್ರೂ ಕೂಡ ಅವ ಬಿಟ್ಟು ಹೋಗಕ್ಕೆ ರೆಡಿ ಇರಂಗಿಲ್ಲ. ಸೊ ತನ್ನ ಸೇಫ್ಟಿನ, ನೀರಿನ ಮಟ್ಟ ಹೆಚ್ಚಾದಂಗೆ ಏನಪ್ಪಾ ಅಂದ್ರೆ ತಾನ ಮುಳುಗಿ ಹೋಗ್ಬೋದಾಗಿತ್ತು ಅದ್ರೊಳಗೆ, ಅಂದ್ರೂ ಕೂಡ ಅವ ಏನ್ ಮಾಡ್ತಾನಂದ್ರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ, ವಿಚಾರ ಮಾಡದೆ ಏನ್ ಮಾಡ್ತಾನಂದ್ರ ಅಲ್ಲೇ ಉಳಿದ್ ಬಿಡ್ತಾನ. He believes that land is not just property, it is identity, history and the spirit of life. ಸೊ ಅವನ ಪ್ರಕಾರ ಒಂದು ಪ್ರಾಪರ್ಟಿ ಏನೈತಪ್ಪ ಅಂದ್ರೆ ಅದೊಂದು ಐಡೆಂಟಿಟಿ ಇದ್ದಂಗ. ಐಡೆಂಟಿಟಿ ಅಂದ್ರೆ ತನ್ನಗ ಅಂತ ಹೇಳಿ ಬಂದಿದ್ದು ಒಂದು ಐಡೆಂಟಿಟಿ, ಅದು ಒಂದು ಗುರುತು. ಐಡೆಂಟಿಟಿ ಅಂದ್ರೆ ಏನೋ ಒಂದು ಗುರುತು. ಹಿಸ್ಟ್ರಿ ಅಂದ್ರೆ ಇತಿಹಾಸ ಇದ್ದಂಗ ಅದು ನೆಲ ಅನ್ನೋದು. ಅವ್ರ ಪೂರ್ವಜರು ಕೊಟ್ಟಿರ್ತಾರೆ, ಈ ನೆಲ ಯಾರ್ದಪ್ಪ, ಇದು ಇವ್ರದ, ಅಂದ್ರೆ ಒಂದು ಇತಿಹಾಸ ಹೇಳ್ಕೊಡುದು ಅಂತ ಹೇಳಿ. ಆ್ಯಂಡ್ ದ ಸ್ಪಿರಿಟ್ ಆಫ್ ಲೈಫ್, ಹೊಸ ಜೀವನ ಒಂದು ಹುಮ್ಮಸ್ಸಿನ ನಡೆಸೋ ಸಂಬಂಧ ನಮ್ಗೆ ಅದು ಲ್ಯಾಂಡ್ ಬೇಕು ಅನ್ನೋದು ಯಾರ ತಲೆಗಿರದ್ರಿ, ಗಣಪಯ್ಯ ತಲೆಗೆ ಇರ್ತೈತಿ. His silence, rigidity and refusal to bow to government pressure highlight the emotional term of people who are forced to trade heritage for compensation. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಈ ಒಂದು ವ್ಯಕ್ತಿತ್ವ ಒಂದು ಹೆಂಗಿತ್ತಂದ್ರ, ಅವನ್ ಎಷ್ಟ ಬೇಕಾದಷ್ಟು ಅವನು ಭಾಳ ರಿಜಿಡ್ ಇರ್ತಾನ, ಒಟ್ಟ ಬಿಟ್ಕೊಡಂಗಿಲ್ಲ, ಸೋಲು ಒಪ್ಕೊಳಂಗಿಲ್ಲ ಅಂತ ವ್ಯಕ್ತಿ ಅವ. ಅಷ್ಟಾದ್ರೂ ಕೂಡ ಎಷ್ಟಾದ್ರೂ ಎಟ್ಟು ಬೇಕಾದಟ್ಟ ಈ ಗರ್ವದಿಂದ ಸೆಡುವಿನಿಂದ ಮುಂದೆ ಹೋದ್ರೂ ಕೂಡ ಲಾಸ್ಟ್ಗೆ ಗೌರ್ಮೆಂಟ್ ಅದಾರ ಮಾತು ಕೇಳಬೇಕಾದೈತಿ. ಹೌದಾ, ಅವ್ರ ಮುಂದೆ ಬಗ್ಲೇಬೇಕು ಅಥವಾ ಬಾಗಲೇಬೇಕು, ಅವ್ನು ಬಿಟ್ಟು ಕೊಡಕಬೇಕು ತನ್ನ ನೆಲನ. ಅವಾಗ ಎಷ್ಟು ಬೇಕಾದ ಪ್ರೆಷರ್ ಬಂದ್ರೂ ಕೂಡ ಇಮೋಷ್ನಲಿ ಬಹಳಷ್ಟು ಒಂದು ತೊಂದರೆಗೆ ಇಡೋದು. ಇಮೋಷ್ನಲಿ ಹೆಂಗೆ ಒಮ್ಮೆ ಸಿಟ್ಟು ಬರ್ತಿರ್ತೈತಿ, ಒಮ್ಮೆ ಅಳುವು ಬರ್ತಿರ್ತೈತಿ, ಒಮ್ಮೆ ತನ್ನ ಪರಿಸ್ಥಿತಿ ಕಂಡು ತನಗ ಒಂಥರ ವಿಚಲಿತ ಆಗಿಬಿಡ್ತಿರ್ತಾನವ. ಅಷ್ಟೆಲ್ಲ ಇದ್ರೂ ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಗೌರ್ಮೆಂಟ್ ಅಂತಂದು ಹೇಳಿ ಬಂತಂದ್ರ, ಅವ್ರು ಗೌರ್ಮೆಂಟ್ ಅದಾರ ಕೇಳಿದಾರಂದ್ರ ನಾವು ಬಿಟ್ಟು ಕೊಡ್ಲೇಬೇಕಾದೈತಿ. ಅಂತ ಪರಿಸ್ಥಿತಿ ಯಾರದ್ರಿ, ನಮ್ಮ ಗಣಪಯ್ಯ ಒಂದ. ಸೊ ಫೋರ್ಸ್ ಟು ಟ್ರೇಡ್ ದ ಹೆರಿಟೇಜ್ ಫಾರ್ ಕಂಪನ್ಸೇಷನ್. ಸೊ ಕಂಪನ್ಸೇಷನ್ ಅಂದ್ರ ಈಗ
ಈಗ ನೋಡ್ರಿ ಹುಡುಗ ಆಯ್ತು ಒಂದು ಚಾಕ್ಲೇಟ್ ಕೊಟ್ಟು ಕೈ ಮಾಡಂಗಿಲ್ರಿ, ಅಥವಾ ಒಂದು ಏನೋ ಒಂದು ಫೋನ್ ಕೇಳಿದಿರ್ತೈತಿ, ಫೋನ್ ಕೇಳೋದು ಫೋನ್ ಭಾಳ ತುಟ್ಟಿ, ಅದ್ರ ಪಾಲಿನ ಏನು ಮಾಡೋದು ಒಂದು 5 ರೂಪಾಯಿ ಅಥವಾ 10 ರೂಪಾಯಿ ಚಾಕ್ಲೇಟ್ ಕೊಟ್ಬಿಡೋದು. ಅಂದ್ರೆ ಕಂಪೆನ್ಸೇಷನ್ ಗೌರ್ಮೆಂಟ್ದವ್ರು ಕೊಡೋದು ಹೆಂಗಿರ್ತೈತಿ ಭಾಳ ಕಮ್ಮಿ ಇರ್ತೈತಿ. ಸಮಾಧಾನಕಾರಕ ಸಮಾಧಾನ ಬಹುಮಾನ ಅಂತ ನೋಡ್ರಿ, ಸಮಾಧಾನಕರ ಬಹುಮಾನ ಆ ರೀತಿ ಕೊಟ್ಟಂಗ ಅದು ಗೌರ್ಮೆಂಟ್ದವ್ರು ಕೊಡ್ತಾರ. ಓಕೆ, ಆ ನೆಲಕ್ಕೆ ಆ ಭೂಮಿಗೆ. ಆದ್ರೆ ಆ ಒಂದು ಭೂಮಿ ಗಣಪಯ್ಯಂಗ ಭಾಳ ಇಂಪಾರ್ಟೆಂಟ್. ಯಾಕೆ ಅವನು ಐಡೆಂಟಿಟಿ ಒಂದು ಗುರುತಿದ್ದಂಗ ಅದು, ಅವನ ಒಂದು ಇತಿಹಾಸ ಹೇಳ್ಕೊಡ್ತೈತೆ. ಅದು ಅವನ ಜೀವನ ನಡ್ಸಕ್ಕೆ ಏನಪ್ಪ ಅಂದ್ರೆ ಒಂದು ಹುಮ್ಮಸ್ ಕೊಡ್ತೈತಿ. ಆ ರೊಕ್ಕ ಈ ಗೌರ್ಮೆಂಟ್ದವ್ರು ಕೊಡುವಂಥ ರೊಕ್ಕ ಎದಕ್ಕಾಗಬೇಕು ಅಂತಂದು ಹೇಳಿ ಗಣಪಯ್ಯ ಅಂತಿರ್ತಾನ. ಇಷ್ಟು ಐ ಹೋಪ್ ಯು ಅಂಡರ್ಸ್ಟುಡ್ ದ ಕ್ಯಾರೆಕ್ಟರ್ ಗಣಪಯ್ಯ. ತಿಳಿದಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಪಾಯಿಂಟ್ ಈಸ್ ನಾಗವೇಣಿ, ದ ವಾಯ್ಸ್ ಆಫ್ ರೀಸನ್ ಆ್ಯಂಡ್ ರೆಸಿಲೆನ್ಸ್. ರೀಸನ್ ಅಂದ್ರೆ ಏನು? ಕಾರಣ. ಆಮೇಲೆ ಇನ್ನೊಂದು ರೆಸಿಲೆನ್ಸ್ ಅಂದ್ರೆ ತಾಳ್ಮೆ, ಸಹನೆ. ನೆಕ್ಸ್ಟ್ ನೋಡ್ರಿ, ನಾಗವೇಣಿ ಈಸ್ ಗಣಪಯ್ಯಾಸ್ ವೈಫ್. ಸೊ ನಾಗವೇಣಿ ಯಾರು? ಗಣಪಯ್ಯನ ಹೆಂಡತಿ, ನೆನಪಿಟ್ಕೊರಿ ನೀವು. ಆ್ಯಂಡ್ ಆರ್ಗ್ಯುಯಬಲಿ ದ ಇಮೋಷನಲ್ ಬ್ಯಾಕ್ ಬೋನ್ ಆಫ್ ದ ನರೇಟಿವ್. ಆರ್ಗ್ಯುಯಬಲಿ ಏನಪ್ಪಾ ಅಂದ್ರೆ ಇಮೋಷನಲ್ ಬ್ಯಾಕ್ ಬೋನ್ ಆಫ್ ದ ನರೇಟಿವ್. ಈ ಇಡೀ ಒಂದು ಏನು ಕಥನ ಐತೋ, ಏನು ಬರವಣಿಗೆ ಬರ್ತಾರೋ ಅದರದ್ದು ಒಂದು ಇಮೋಷನಲ್ ಮಾನಸಿಕ ಸ್ಥಿತಿ ಆಗಿರುವಂಥದ್ದು ಯಾರಪ್ಪ ಅಂದ್ರೆ ಇಲ್ಲಿ ನಾಗವೇಣಿ. ಓಕೆ, ಶಿ ಈಸ್ ಪೋರ್ಟ್ರೇಡ್ ಆಸ್ ಅ ಸ್ಟ್ರಾಂಗ್, ಥಾಟ್ಫುಲ್ ಅಂಡ್ ಪ್ರಾಕ್ಟಿಕಲ್ ವುಮೆನ್ ಹೂ ಬಿಯರ್ಸ್ ದ ಬರ್ಡನ್ ಆಫ್ ಹೋಲ್ಡಿಂಗ್ ದ ಫ್ಯಾಮಿಲಿ ಟುಗೆದರ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಾಗವೇಣಿಯಿಂದ ಕ್ಯಾರೆಕ್ಟರ್ ಹೆಂಗೆ ತೋರ್ಸಾರಂದ್ರೆ ಬಹಳ ಸ್ಟ್ರಾಂಗ್ ಅದಾಳಕಿ, ಬಹಳ ಗಟ್ಟಿ ಹೆಂಗಸು. ಆಮೇಲೆ ಥಾಟ್ಫುಲ್, ಬಹಳ ವಿಚಾರ ಮಾಡ್ತಿರ್ತಾಳ. ಆ್ಯಂಡ್ ಪ್ರಾಕ್ಟಿಕಲ್ ವುಮೆನ್ ಅಂದ್ರೆ ಪ್ರಾಕ್ಟಿಕಲ್ ವುಮೆನ್ ಅಂದ್ರೆ ಏನು? ಹಾಂ, ಏನೈತಿ ನೈಜವಾದದ್ದು ಪ್ರಾಕ್ಟಿಕಲ್, ಇದೈತಪ್ಪ ಇದೈತಿ, ಇಲ್ಲಂದ್ರೆ ಇಲ್ಲ, ಇಂಥ ಒಂದು ವ್ಯಕ್ತಿ ಆ ಪ್ರಾಕ್ಟಿಕಲ್ ವಿಚಾರ ಮಾಡ್ತಿರ್ತಾಳಕಿ. ಪಾಸಿಟಿವ್ ಅಂತ ಅನ್ಬೋದು ನೀವು. ಹೂ ಬಿಯರ್ಸ್ ದ ಬರ್ಡನ್ ಆಫ್ ಹೋಲ್ಡಿಂಗ್ ದ ಫ್ಯಾಮಿಲಿ ಟುಗೆದರ್. ಸೊ ಅಕ್ಕಿನ ತಲೆ ಮೇಲೆ ಒಂದು ವಜ್ಜನ ಅಥವಾ ವಜ್ಜೆ ಏನಾಗಿ ಬಿಟ್ಟಿರ್ತಪ್ಪ ಅಂದ್ರೆ ಫ್ಯಾಮಿಲಿನ ಹಿಡಿದಿಟ್ಕೊಳ್ಳೋದು. ಅಂದ್ರೆ ಎಲ್ಲರ ಮಾತು ಕೇಳ್ತಿರ್ತಾಳಕಿ, ಎಲ್ಲದಕ್ಕೂ ಹೂ ಅಂತಿರ್ತಾಳೆ. ಎಲ್ಲದಕ್ಕೂ ಹೂ ಅನ್ನೋದ್ರೆ ಏನು? ಈಗ ಗಂಡ ಏನಪ್ಪಾ ಅಂತಂದ್ರೆ ಆ ನೆಲಾನ ಬಿಟ್ಟು ಹೋಗೋದು ಬೇಡ ಅಂತಿರ್ತಾನ. ಈ ಕಡೆ ಈ ಅಜ್ಜ ದುಗ್ಗಜ್ಜ ಏನಲ್ಲ, ಅವು ಬಿಟ್ಟು ಹೋಗಲಾಗಿರ್ತಾನ ಆ ನೆಲಾನ. ಆದ್ರ ಎಲ್ಲೋ ಒಂದ್ ಕಡೆ ಸೇಫ್ಟಿ ನೋಡ್ತಾನಪ್ಪ ಅಂತಂದ್ರ ಅವ್ರು ಆ ನೆಲಾನ್ ಬಿಟ್ಟು ಹೋಗ್ಲೇಬೇಕಾಗಿರೋ ಪರಿಸ್ಥಿತಿ ಬಂದಿರ್ತೈತಿ. ಸೊ ಎಲ್ಲಾನು ಬ್ಯಾಲೆನ್ಸ್ ಮಾಡಿದಕ್ಕೆ ಯಾರಪ್ಪ ಅಂತಂದ್ರ ನಾಗವೇಣಿ. ನಮ್ಮ ಮನೆಯೊಳಗೂ ಹಂಗಾರಿ, ನಮ್ಮ ಮದರ್ಸ್ ಏನ್ ಮಾಡ್ತಾರಂದ್ರ ಅವರು ಮ್ಯಾನೇಜ್ ಮಾಡ್ತಿರ್ತಾರೆ. ಅದೇ ರೀತಿ ನಾಗವೇಣಿನೂ ಕೂಡ ಏನಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿನ ಮ್ಯಾನೇಜ್ ಮಾಡ್ತಿರ್ತಾಳೆ. ನೆಕ್ಸ್ಟ್ ನೋಡ್ರಿ, while she represents her husband's attachment to the land, she also worries about survival and the future. ಸೊ ನೋಡ್ರಿ, ಆಕೆ ಏನು ರೀಪ್ರೆಸೆಂಟ್ ಮಾಡ್ತಾಳೆ ಅಥವಾ ರೆಸ್ಪೆಕ್ಟ್ ತನ್ನ ಗಂಡ ಆ ಭೂಮಿ ಬಗ್ಗೆ ಅಟ್ಯಾಚ್ಮೆಂಟ್ ಏನು ತೋರಿಸ್ತಾನೆ, ನಾವು ಏನು ಹಚ್ಕೊಂಡಿರ್ತಾನೆ ನಿಲನ, ಅದ್ರ ಬಗ್ಗೆ ಆಕೆ ಕಾಳಜಿನೂ ಐತಿ, ಅದ್ರ ಕಾಳಜಿ ತೋರಿಸ್ತಾಳ. ಆದ್ರೂ ಎಲ್ಲೋ ಒಂದು ಕಡೆಗೆ ಏನು ಚಿಂತಿ, ನಾವು ಇಲ್ಲೇ ಉಳಿದಪ್ಪ ಅಂದ್ರೆ ನಾವು ಬದುಕ್ತೇವೋ ಇಲ್ಲೋ, ಮತ್ತು ನಾವು ಮುಳುಗಿ ಹೋದ್ವಿ ಅಂದ್ರೆ ಏನು ಅಂತ ಹೇಳಿ ಗತಿ ಆಕೆ ಅದನ್ನೂ ವಿಚಾರ ಮಾಡ್ತಾಳೆ. ಗಂಡನ ಕಣ್ಣು ಬಿಟ್ಟು ಕೊಡಕ್ಕೆ ರೆಡಿಲ್ಲ, ಅದರ ಫ್ಯೂಚರ್ನು ವಿಚಾರ ಮಾಡುವಂಥ ಒಂದು ಕ್ಯಾರೆಕ್ಟರ್ ಯಾರಪ್ಪ ಅಂತಂದ್ರೆ ಇಲ್ಲಿ ನಾಗವೇಣಿ. ಆಬ್ವಿಯಸ್ಲಿ ವುಮನ್ ಈಸ್ ಸಚ್ ಕ್ಯಾರೆಕ್ಟರ್. ನೆಕ್ಸ್ಟ್ ನೋಡ್ರಿ, ಶಿ ಟೆನ್ಸ್ ಟು ದುಗ್ಗಜ ವಿತ್ ಕೇರ್ ಆ್ಯಂಡ್ ಪರ್ಫಾರ್ಮ್ಸ್ ಹರ್ ಹೌಸ್ ಹೋಲ್ಡ್ ಡ್ಯೂಟೀಸ್ ಈವನ್ ಆಸ್ ದ ಥ್ರೆಟ್ ಆಫ್ ಫ್ಲಡ್ ಗ್ರೋಸ್. ನೋಡ್ರಿ ಏನಂತಾರಂದ್ರೆ ಇಲ್ಲಿ ದುಗ್ಗಜ್ಜನ ಭಾಳ ಚಂದಕ್ಕೆ ನೋಡ್ಕೊಂತಿರ್ತಾಳೆ, ಭಾಳ ಕೇರ್ ಮಾಡ್ತಿರ್ತಾಳೆ. ದುಗ್ಗಜ್ಜ ಹೆಂಗಂದ್ರೆ ನೆಲ ಹಿಡಿದು ಬಿಟ್ಟಿರ್ತಾನವ, ಅಷ್ಟಂದ್ರೂ ಕೂಡ ಆಕಿನ ದುಗ್ಗಜ್ಜನ ಕೇರ್ ಮಾಡ್ತಿರ್ತಾಳ. ಅಷ್ಟೇ ಅಲ್ದ ಈ ಮಣಿನೂ ಎಲ್ಲಾನು ಸಂಭಾಳಿಸ್ತಿರ್ತಾರೆ. ನಮ್ಮ ಹೌಸ್ ಹೋಲ್ಡ್ ಅಂದ್ರೆ ಏನು, ಈ ಮನೆಯೊಳಗೆ ಪಾತ್ರೆ ತಿಕ್ಕೋದಾಗಿರ್ಬೋದು, ಅಥವಾ ಹಾಸಿಗೆ ಒಗ್ಯಾನೋಗ್ಯೋದಾಗಿರ್ಬೋದು, ನಾವು ಒಗ್ಯಾನ ಅಂತಿರ್ತೀವಲ್ಲ ಬಟ್ಟೆ ತೊಳೆಯೋದಾಗಿರ್ಬೋದು. ಸೊ ಎಲ್ಲಾನು ಏನು ಮಾಡ್ತಿರ್ತಾಳೆ ಅಂದ್ರೆ ಆಕೆ ಪರ್ಫಾರ್ಮ್ ಮಾಡ್ಕೊತಾನೆ ಇರ್ತಾಳೆ. ನೆಕ್ಸ್ಟ್, ಥ್ರೆಡ್ ಆಫ್ ಫ್ಲಡ್ ಗ್ರೋಯಿಂಗ್. ಸೊ ಇದು ಫ್ಲಡ್ ಹಂಗೆ ಹೆಚ್ಚಾಗತ್ತಪ್ಪ ಅಂತಂದ್ರೂ ಕೊಡಕ್ಕೆ ವಿಚಾರ ಮಾಡ್ತಿರಂಗಿಲ್ಲ, ಅಂದ್ರೆ ತನ್ನ ಡ್ಯೂಟೀಸ್ನ ಬಿಡಂಗಿಲ್ಲಕ್ಕೆ ಮಾಡಬೇಕಂದ್ರೆ ಮಾಡ್ತಿರ್ತಾಳೆ. ಹರ್ ಇನ್ನರ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸಪೋರ್ಟಿಂಗ್ ಟ್ರೆಡಿಷನ್ ಆ್ಯಂಡ್ ಫೇಸಿಂಗ್ ರಿಯಾಲಿಟಿ. ಸೊ ಇದನ್ನ ಹೈಲೈಟ್ ಮಾಡಿದ್ರೆ ನೆನಪಿಟ್ಕೊರಿ ನೀವು, ಆಕಿ ಒಳಗೆ ಏನಾಗ್ತಿರತಿ, ಒಳಗೆ ಕೊರತಿರ್ತಾಳೆ ಅಥವಾ ಎರಡೆರಡು ವಿಚಾರಗಳಕ್ಕೆ ತಿಳಿಯಕ್ಕೆ ಕೊರಿತಿರ್ತಾವೆ. ಏನಪ್ಪ ಅಂದ್ರೆ ಸಪೋರ್ಟಿಂಗ್ ಟ್ರೆಡಿಷನ್ ಆ್ಯಂಡ್ ಫೇಸಿಂಗ್ ರಿಯಾಲಿಟಿ. ಈ ಗಣಪಯ್ಯ ಏನಪ್ಪ ಅಂತಂದ್ರೆ ಟ್ರೆಡಿಷನ್, ನನ್ನ ಅಜ್ಜ ಇಲ್ಲೇ ಇದ್ದ, ನನ್ನ ಮುತ್ತಜ್ಜ ಇಲ್ಲೇ ಇದ್ದ, ನಮ್ಮ ಅಪ್ಪ ಇಲ್ಲೇ ಇದ್ದಾನೆ, ನಾನು ಇಲ್ಲೇ ಇದ್ದಾನೆ ಅನ್ನೋ ಒಂದು ಟ್ರೆಡಿಷನ್, ಹೌದಾ? ಆದ್ರೆ ಎಲ್ಲೋ ಒಂದು ಕಡೆ ಫೇಸಿಂಗ್ ರಿಯಾಲಿಟಿ, ನಾವು ನಿಜವಾಗ್ಲೂ ಈ ಸತ್ಯಕ್ಕೆ ಏನು ನಡೆದಪ್ಪ ಅಂದ್ರೆ ನಾವು ಇಲ್ಲೇ ಉಳಿದು ಅಂದ್ರೆ ಏನಾಗ್ತೈತಿ, ಮುಳುಗಿ ಬಿಡ್ತೇವೆ ಅನ್ನೋದು ಮರ್ತು ಬಿಟ್ರ ಗಣಪಯ್ಯ ಅವರು. ಸೊ ಅದನ್ನಕ್ಕಿ ವಿಚಾರ ಮಾಡ್ತಿರ್ತಾಳೆ ನಾಗವೇಣಿ, ನಾ ಏನು ಮಾಡಬೇಕು ಅಂತಂದು ಹೇಳಿ ಆಕಿ ಎರಡೂ ಕಡೆ ವಿಚಾರ ಮಾಡ್ತಿರ್ತಾಳೆ. ಮೇಕ್ಸ್ ಹರ್ ಕಾಂಪ್ಲೆಕ್ಸ್ ಆ್ಯಂಡ್ ಡೀಪ್ಲಿ ಹ್ಯೂಮನ್ ಕ್ಯಾರೆಕ್ಟರ್. ಶಿ ಅಲ್ಟಿಮೇಟ್ಲಿ ಸಿಂಬಲೈಸಸ್ ರೆಸಿಲೆಂಟ್ ವುಮನ್ಹುಡ್ ಟಾರ್ನ್ ಬಿಟ್ವೀನ್ ಇಮೋಷನಲ್ ಲಾಯಲ್ಟಿ ಆ್ಯಂಡ್ ಪ್ರಾಗ್ಮ್ಯಾಟಿಕ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಈಕಿ ಏನಪ್ಪ ಅಂತಂದ್ರೆ ಒಂದು ಇಮೋಷ್ನಲಿ ಆಕಿನ ಎಲ್ಲ ಕಡೆಯಿಂದ ಅಂದ್ರೆ
ಆ ಕಡೆ ಜಗ್ಗುದು ಈ ಕಡೆ ಜಗ್ಗುದು ಆಗ್ಬಿಟ್ಟದ ಅಂದ್ರೆ ಮಾನಸಿಕ ದ್ವಂದ್ವದೊಳಗದಾಳಕಿ ಗೊಂದಲದೊಳಗದಾಳ. ಯಾಕೆ ಗೊಂದಲದೊಳಗದಾಳಪ್ಪ ಅಂತಂದ್ರ ಇಮೋಷ್ನಲಿ ಒಂದ್ ಕಡೆ ಗಂಡನ ಅಟ್ಯಾಚ್ಮೆಂಟ್ ಮಾಡ್ಕೊಂಡದಾಳ, ಆದ್ರೆ ಪ್ರಾಗ್ಮ್ಯಾಟಿಕ್ ಸತ್ಯವಾಗಿ ಸತ್ಯಾಸತ್ಯತೆಗಳನ್ನ ವಿಚಾರ ಮಾಡ್ಬೇಕಲ್ಲ, ನೀರಿನ ಮಟ್ಟ ಹೆಚ್ಚಾಗೈತನ ಬಿಟ್ಟು ಹೋಗ್ಬೇಕು ಅನ್ನೋದು ಕಿವು ವಿಚಾರ ಇರ್ತೈತಿ. ಸೊ ಎರಡೂ ಕಡೆ ನಾ ಏನು ಮಾಡಬೇಕು ಅನ್ನೋದೊಂದು ಗೊಂದಲದೊಳಗ ಅಥವಾ ದ್ವಂದ್ವದೊಳಗ ಯಾರ್ದಾರಪ್ಪ ಅಂತಂದ್ರ ನಾಗವೇಣಿ ಅದಾಳ. ಅದ ಒಂದು ನಾಗವೇಣಿ ಕ್ಯಾರೆಕ್ಟರ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈ ನಾಗವೇಣಿ ಕ್ಯಾರೆಕ್ಟರ್ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕೋಬೇಡ್ರಿ. ಐ ಹೋಪ್ ಈ ವಿಡಿಯೋ ಬಹಳ ದೊಡ್ಡದಾಗ್ತಿತ್ತು ಅನ್ಕೊಂಡೆ ನಾನು. ಅಕಸ್ಮಾತ್ ದೊಡ್ಡದಾಗ್ತಿತ್ತಂದ್ರೆ ಒಂದು 30 minutes ಮೇಲೆ ಆಗ್ತಿತ್ತಂದ್ರೆ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಹೇಳಿ ನಾ ಮಾಡಿರ್ತೀನಿ. ಪಾರ್ಟ್ 2 ಲಿಂಕು ಕೂಡ ನಿಮಗೆ ಕೊಟ್ಟಿರ್ತೀನಿ. ಸೇಮ್ ಅಲ್ಲೇ ನಾ ಏನು ಮಾಡಿರ್ತೀನಿ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಮಾಡಿರ್ತೀನಿ. ಇಲ್ಲ ಒಂದೇ ವಿಡಿಯೋದು 1 ತಾಸು ಬೇಕಂದ್ರೆ ಅದನ್ನು ಮಾಡಿ ಹಾಕಿರ್ತೀನಂತ. ನೆಕ್ಸ್ಟ್ ನೋಡ್ರಿ, ಇನ್ನ ಸೆಕೆಂಡ್ ಕ್ಯಾರೆಕ್ಟರ್ ಇದು, ಸಾರಿ ಥರ್ಡ್ ಕ್ಯಾರೆಕ್ಟರ್, ಸೆಕೆಂಡ್ ಕ್ಯಾರೆಕ್ಟರ್ ಮುಗೀತು. ದುಗ್ಗಜ್ಜ ದ ಡೈಯಿಂಗ್ ಟ್ರೆಡಿಷನ್. ಸೊ ಮೂರನೇ ಕ್ಯಾರೆಕ್ಟರ್ ಯಾರ್ದ್ರಿ? ದುಗ್ಗಜ್ಜ ಅಂತ ಹೇಳಿ. ದುಗ್ಗಜ್ಜ ಈಸ್ ಗಣಪಯ್ಯಸ್ ಅಲೈಯಿಂಗ್ ಫಾದರ್. He is bedridden and near death, but insists on dying in the land where his ancestor lived. So ದುಗ್ಗಜ್ಜ ಎಂತಪ್ಪ ಅಂತಂದ್ರೆ ಗಣಪಯ್ಯನ ಅಪ್ಪ. ಅವ ಹೆಂಗಂದ್ರೆ ಬೆಡ್ ರಿಡನ್ ಅಂದ್ರೆ ಹಾಸಿಗೆ ಹಿಡಿದು ಬಿಟ್ಟನವ, ಅದನ್ನೆಲ್ಲ ಹೇಳ್ದಾನ. ಆ್ಯಂಡ್ ನಿಯರ್ ಡೆತ್, ಇನ್ನೇನು ಸಾವು ಇವತ್ತು ನಾಳೆ ಅನ್ನೋಂಗೆ ಐತೆ ಅವ್ನು, ಯಾರಿಗೆ? ದುಗ್ಗಜ್ಜಿಗ. ಬಟ್ ಇನ್ಸಿಸ್ಟ್ ಆನ್ ಡೈಯಿಂಗ್ ಇನ್ ದ ಲ್ಯಾಂಡ್ ವೇರ್ ಹೀಸ್ ಅನ್ಸೆಸ್ಟರ್ ಲಿವ್ಡ್. ಸೊ ಅವನಿಗೆ ಒಂದು ಆಸೆ ಏನಪ್ಪ ಅಂತಂದ್ರೆ ಸತ್ರ ನಮ್ಮ ಅಜ್ಜ ಏನು ಬಿಟ್ಟು ಹೋಗ್ಯಾರೋ, ನಮ್ಮ ಅಪ್ಪ ಏನು ಬಿಟ್ಟು ಹೋಗ್ಯಾರ, ದುಗ್ಗಜ್ಜನ ಅಪ್ಪ ಅಜ್ಜ ಏನು ಬಿಟ್ಟು ಹೋಗ್ಯಾರ ನೆಲನ, ನಾ ಅಲ್ಲೇ ಸಾಯ ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೊಟ್ಟಾವ ದುಗ್ಗಜ್ಜ. ಅವ್ನ ಮಾತು ಕೇಳಿದವ್ರಿ ಗಣಪಯ್ಯ. ತೊಂದರೆಗೆ ಈಡೋದಕ್ಕೆ ಯಾರಲ್ಲಿ? ನಾಗವೇಣಿ. ನೆನ್ಪಿಟ್ಕೊಡ್ರಿ. ಸೊ ಹೀ ಸಿಂಬಲೈಸಸ್ ದ ಲಾಸ್ಟ್ ಬ್ರೆತ್ ಆಫ್ ಅ ಫೇಡಿಂಗ್ ವೇ ಆಫ್ ಲೈಫ್. The old generation whose lives were shaped entirely by nature, faith and soil. ಸೊ ಇವು ಏನು ನಮಗೆ ತೋರಿಸ್ಕೊಡ್ತಾನ ಈ ಒಂದು ದುಗ್ಗಜ್ಜನ ಕ್ಯಾರೆಕ್ಟರ್ ನಮ್ಗೆ ಏನು ಹೇಳ್ಕೊಡಿದಪ್ಪ ಅಂತಂದ್ರೆ ಲಾಸ್ಟ್ ಬ್ರೆತ್ ಆಫ್ ಫೇಡಿಂಗ್ ಅವೇ ಆಫ್ ಲೈಫ್. ಅಂದ್ರೆ ಖರೇನ ಜೀವನ ಬದುಕಿದವ್ರು ಯಾರಪ್ಪ ಅಂದ್ರೆ ದುಗ್ಗಜ್ಜನವ್ರು. ಗಣಪಯ್ಯನ ಲೈಫ್ ಅಂತೂ ಪ್ರಾಬ್ಲಮ್ ಒಳಗೂ ಹೋಯ್ತಾ. ಆಮೇಲೆ ಏನಪ್ಪ ಅಂತಂದ್ರೆ ಅವ್ರು ಎಂಥ ಬದುಕನ್ನು ಬದುಕಿದಾರ? ನಿಸರ್ಗ ಜೊತೆ ಬದುಕಿದಾರ. ಫೇತ್ ಒಂದು ಭರವಸೆ ಮೇಲೆ ಬದುಕಿದಾರ. ನೆಲ ಅದ್ರ ಮೇಲೆ ಬದುಕಿದಾರ, ಅದ್ರ ಒಂದು ಭರವಸೆ ಮೇಲೆ ಅವರು ಬದುಕಿದಾರ ಅಂತ ಹೇಳಿ ಅವ್ರು ನೋಡ್ಬೋದು. ದುಗ್ಗಜ್ಜನ ತೋರಿಸ್ಕೊಡ್ತದ. ನೆಕ್ಸ್ಟ್ ನೋಡ್ರಿ, ದೋ ಹಿ ಸ್ಪೀಕ್ಸ್ ಲಿಟಲ್, ಹೀಸ್ ಪ್ರೆಸೆನ್ಸ್ ಇನ್ ದ ಸ್ಟೋರಿ ಈಸ್ ಸಿಗ್ನಿಫಿಕೆಂಟ್. ಸೊ ಅವ ಒಂದು ಸ್ವಲ್ಪ ಕಮ್ಮಿ ಮಾತಾಡಿದ್ರು ಕೂಡ ಏನು ನೋಡ್ಬೋದು ನಾವಿಲ್ಲಿ? ದುಗ್ಗಜ್ಜನ ಕ್ಯಾರೆಕ್ಟರ್ ಚೇಂಜ್ ಅಂದ್ರೆ ಭಾಳಷ್ಟು ಒಂದು ಪ್ರಭಾವ ಬೀರ್ತೈತಿ. ಅವನ ಒಂದು ಕ್ಯಾರೆಕ್ಟರ್ ಆ ಕಡೆ ಈ ಕಡೆ ಸ್ವಲ್ಪ ಮಾತಾಡಿದ ನಾವು ಭಾಳಷ್ಟು ಮಾತಾಡಂಗೂ ಇಲ್ಲ ದುಗ್ಗಜ್ಜ ಈ ಒಂದು ಇಡೀ ಕಾದಂಬರಿದೊಳಗೆ. ಅಂದ್ರೂ ಕೂಡ ಎಷ್ಟು ಮಾತಾಡಿದನೋ ಅಷ್ಟೇ ಒಂದು ಪ್ರಭಾವ ಬೀರೈತಿ ಅಂತ ಹೇಳಿ ನಾವು ನೋಡ್ಬೋದು. ಹಿ ಬಿಕಮ್ಸ್ ಅ ಸ್ಪಿರಿಚುವಲ್ ಆಂಕರ್ ಫಾರ್ ಗಣಪಯ್ಯ, ರಿಮೈಂಡಿಂಗ್ ಹಿಮ್ ಆಫ್ ಲೀನೇಜ್, dignity and the sacred bond between man and land. Duggaja's final wish to be buried in his homeland adds emotional weight to Ganapayya's refusal to live. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಗಣಪಯ್ಯಾಗ ಒಂದು ಸ್ಪಿರಿಚುವಲ್ ಆಗಿರ್ಬೋದು, ಮಾರಲಿಟಿ ಕಲಿಸ್ಕೊಟ್ಟಾವ ಯಾರಪ್ಪ ಅಂತಂದ್ರೆ ದುಗ್ಗಜ್ಜನ. ಆಮೇಲೆ ಈ ಒಂದು ದುಗ್ಗಜ್ಜ ಏನು ಹೇಳ್ಕೊಡ್ತಾನಂದ್ರೆ ಅವ ನಮ್ಮ ಲೀನೇಜ್, ನಮ್ಮ ಒಂದು ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಒಂದು ಪರಂಪರೆ, ನಮ್ಮ ಒಂದು ಮನೆತನ. ಲೀನೇಜ್ ಅಂದ್ರೆ ಮನೆತನ, ಹೆಮ್ಮೆ, ಗರ್ವ ಅವೆಲ್ಲ ಏನು ಬರ್ತಾವ ನೋಡ್ರಿ, ಅದನ್ನ ಹೇಳಿಕೊಟ್ಟಾವ ಯಾರು? ಗಣಪಯ್ಯ ಅವರಿಗೆ ದುಗ್ಗಜ್ಜ ಹೇಳಿಕೊಟ್ಟಿರ್ತಾನ. ಆಮೇಲೆ ದುಗ್ಗಜ್ಜನ ಒಂದು ಕೊನೆಯ ಆಸೆ ಏನಪ್ಪಾ ಅಂತಂದ್ರ ನಾನು ನಮ್ಮ ಅಜ್ಜ ನಮ್ಮ ಅಪ್ಪ ಮಾಡಿರ್ತಕ್ಕಂಥ ಆಸ್ತಿ ಒಳಗಡೆ ನಾನು ಜೀವ ಬಿಡಬೇಕು, ನಾ ಬೇರೆ ಕಡೆ ಹೋಗಿ ಜೀವ ಬಿಡಾಮಿಲ್ಲ ಅಂತ ಹೇಳಿ ದುಗ್ಗಜ್ಜ ಹಿಡ್ಕೊಂಡು ಕೊಟ್ಟಿರ್ತಾನ. ಎಲ್ಲೋ ಒಂದು ಕಡೆ ಗಣಪಯ್ಯ ಬಿಟ್ಟು ಹೋಗ್ಬೇಕಂತಿರ್ತಾನ. ಆದರೆ ಈ ದುಗ್ಗಜ್ಜನ ನೋಡಿ ಏನು ಮಾಡ್ತಾನಪ್ಪ ಅಂತಂದ್ರೆ ಅವ್ರು ಊರು ಮುಳುಗಿತು, ಊರಿನ ಮಂದಿನೂ ಅಲ್ಲೇ ಏನಪ್ಪ ಅಂತಂದ್ರೆ ಎಲ್ಲ ಜನ ಬಿಟ್ಟು ಹೋಗ್ತಾರ. ಆದರೆ ದುಗ್ಗಜ್ಜ ಈ ಯಾರೋ ನಮ್ಮ ಗಣಪಯ್ಯ ನಾಗವೇಣಿ ಅಂದ್ರೆ ನಾಗವೇಣಿ ಆಗಿರ್ಬೋದು, ಗಣಪಯ್ಯ ಒಂದು ಫ್ಯಾಮಿಲಿ ಅಲ್ಲೇ ಉಳಿದು ಬಿಡತೈತಿ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡ್ರಿ ಯಾವ್ದೈತಿ? ದ ಗೌರ್ಮೆಂಟ್ ಆಫಿಷಿಯಲ್ಸ್ ಅಂತ ಹೇಳಿ. ಗೌರ್ಮೆಂಟ್ ಆಫಿಷಿಯಲ್ಸ್ ಯಾರದಾರ? ದ ಫೇಸ್ ಆಫ್ ಡೆವಲಪ್ಮೆಂಟ್. ಓಕೆ, ಗೌರ್ಮೆಂಟ್ ಆಫಿಷಿಯಲ್ಸ್ ನಿಮಗೆ ಇದನ್ನು ಓದೋದು ಬೇಡ, ಜನರಲ್ ಆಗಿ ಹೇಳ್ತೇನೆ ನೋಡ್ರಿ, ಅಥವಾ ಇಲ್ಲ ಓದ್ತೀನಿ ಕೇಳ್ರಿ. ವೈಲ್ ಅನ್ನೇಮ್ಡ್ ಆ್ಯಂಡ್ ಫೇಸ್ಲೆಸ್, ದ ಗೌರ್ಮೆಂಟ್ ಆಫಿಷಿಯಲ್ಸ್ ಇನ್ ದ್ವೀಪ ರಿಪ್ರೆಸೆಂಟ್ ದ ಸಿಸ್ಟಮ್. ಸೊ ಇವ್ರು ಅನ್ನೇಮ್ಡ್ ಅಲ್ಲ, ಅದು ಗೌರ್ಮೆಂಟ್ ಆಫಿಷಿಯಲ್ಸ್ ಯಾರು ನಮ್ಗೆ ಗೊತ್ತಿಲ್ಲ, ಅವ್ರದ್ದೇನು ಹೆಸರು ಕೊಟ್ಟಿಲ್ಲ ಇಲ್ಲಿ, ಅಂದ್ರೂ ಕೂಡ ನೆನ್ಪಿಟ್ಕೋರಿ ನೀವು. ಅವ್ರೇನು ರೀಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ದೇ ಎಂಬಡಿ ಬ್ಯೂರೋಕ್ರಸಿ, ಪಾಲಿಸಿ ಆ್ಯಂಡ್ ಇಂಪರ್ಸನಲ್ ಪ್ರೋಗ್ರೆಸ್. Their task is to evacuate villagers, offer compensation and enforce decision without truly understanding the emotional or cultural cost of displacement.
ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಗೌರ್ಮೆಂಟ್ ಅದ ಹೆಂಗೆ ಅನ್ನೋದು ನಿಮ್ಗೆ ಗೊತ್ತೈತಿ. ಅಧಿಕಾರಶಾಹಿ, ಬ್ಯೂರೋಕ್ರಸಿ ಅಂದ್ರೆ ಏನು, ಅಧಿಕಾರ ತೋರಿಸೋದು, ಒತ್ತಡ ಹೇರೋದು. ಆಮೇಲೆ ತಮ್ಮ ಒಂದು ಪಾಲಿಸೀಸ್ ಆಗಿರ್ಬೋದು, ತಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಅವನ್ನೆಲ್ಲ ಅವ್ರು ಏನು ಮಾಡ್ತಾರಂದ್ರೆ ಒತ್ತಡ ಹಾಕಿ ಬಿಡ್ತಾರೆ ಜನರ ಮೇಲೆ. ಅವ್ರು ವಿಚಾರ ಮಾಡಂಗಿಲ್ಲ ಅವ್ರು ಇಮೋಷ್ನಲಿ ಏನು ಫೀಲ್ ಆಗೈತಿ, ಈ ನೆಲಾನ್ ಬಿಟ್ಟು ಹೋಗ್ಬೇಕಾರೆ ಅವ್ರಿಗೆ ಏನು ತ್ರಾಸ ಆದೈತಿ, ಏನಿಲ್ಲ ಅವ್ರು ವಿಚಾರ ಮಾಡಂಗಿಲ್ಲ ರೀ. ಈಗ ನೋಡ್ರಿ, ಅವ್ರಿಗೇನ ಡ್ಯಾಮ್ ಕಟ್ಟೋರು ಅಷ್ಟೇ, ಲಾಭ ಅಷ್ಟು ನೋಡ್ಕೋರು ಅವ್ರು ಗೌರ್ಮೆಂಟ್ದವ್ರು ಆಗಿರ್ಬೋದು, ಅಥವಾ ಯಾರು ಕಾಂಟ್ರಾಕ್ಟ್ ಇರ್ತಾರ ಇಂಜಿನಿಯರ್ಗಳಾಗಿರ್ಬೋದು, ಅವ್ರಿಗೆ ಒಟ್ಟೆ ಏನು ಸಂಬಂಧ ಬೀಳಂಗಿಲ್ಲ. ಒಟ್ಟು ಮಾಡಬೇಕು, ಗೌರ್ಮೆಂಟ್ದವ್ರು ಪರ್ಮಿಷನ್ ಕೊಟ್ಟರು ಹೆಂಗಾರೆ ಮಾಡ ಹಳ್ಳಿಯವ್ರನ್ನ ಹೊರಗೆ ಹೋಗ್ಬಿಡುದು, ಹೋಗ್ಲಿಲ್ಲಪ್ಪ ಅಂತಂದ್ರೆ ಬಿಟ್ಬಿಡುದು, ಮುಳುಗ್ ಸಾಯ್ತಾರು. ಆಮೇಲೆ ಅವ್ರಿಗೆ ಏನಪ್ಪ ಅಂದ್ರೆ ಕಂಪನ್ಸೇಷನ್, ಹೆಸರಿಗೆ ಕಂಪನ್ಸೇಷನ್ ಕೊಡ್ತಿರ್ತಾರ. ಕಂಪನ್ಸೇಷನ್ ಅಂದ್ರೆ ಏನೋ ಒಂದು ನೆರವಾಗೋ ಸಂಬಂಧ ಹಣನ ಕೊಡ್ತಿರ್ತಾರ. ದೇ ಮೇಕ್ ಪೀರಿಯಾಡಿಕ್ ಅಪಿಯರೆನ್ಸ್ ಇನ್ ದ ನಾವೆಲಾ ಟು ಪ್ರೆಷರ್ ದ ಫ್ಯಾಮಿಲಿ. ಸೊ ಇವರು ಪೀರಿಯಾಡಿಕ್ ಅಪಿಯರೆನ್ಸ್ ಅಂದ್ರೆ ಅವಾಗ ಬಂದ್ ಹೋಗ್ತಿರ್ತಾರ ಅವ್ರು ಕಾದಂಬರಿ ಒಳಗೆ. ಹೆಂಗೆ ಎದಕ್ ಬರ್ತಿರ್ತಾರ ಅವರು, ನೀವು ಇಲ್ಲಿಂದ ಹೊರಗೆ ಹೋಗ್ರಿ, ಇಲ್ಲಾಂದ್ರೆ ಮುಳುಗ್ ಸಾಯ್ತೀರಿ ನೋಡ್ರಿ, ಮುಳುಗ್ತಾರೆ ನೀವು ಅಂತ ಹೇಳಿ ಅವಾಗ ಬಂದ ವಾರ್ನಿಂಗ್ ಕೊಟ್ಟ ಹೋಗ್ತಿರ್ತಾರ ಅಂತ ಹೇಳಿ ನಾವು ನೋಡ್ಬೋದು. ಬಟ್ ದೇ ಆರ್ ಮೆಟ್ ವಿತ್ ಕ್ವೈಟ್ ಡಿಫೆನ್ಸ್. ಸೊ ಅವ್ರು ಏನಪ್ಪಾ ಅಂತಂದ್ರೆ ಜನ ಎಲ್ಲರ ಅವ್ರ ಮೇಲೆ ತಿರುಗಿ ಬಿದ್ದಂದ್ರೂ ಕೂಡ ಅವ್ರ ಕಡೆ ಬಹಳಷ್ಟು ಡಿಫೆನ್ಸ್ ಇತ್ತು, ಅವರು ಮಾತಾಡ್ತಿದ್ರು. ಥ್ರೂ ದೀಸ್ ಕ್ಯಾರೆಕ್ಟರ್ಸ್ ದ ಆಥರ್ ಕ್ರಿಟಿಕ್ಸ್ ಹೌ ಸ್ಟೇಟ್ ಪಾಲಿಸೀಸ್ ಆಫನ್ ನೆಗ್ಲೆಕ್ಟ್ ಹ್ಯೂಮನ್ ಇಮೋಷನ್ಸ್ ಆ್ಯಂಡ್ ಟ್ರೆಡಿಷನಲ್ ವ್ಯಾಲ್ಯೂಸ್ ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್. ಸೊ ಇಲ್ಲಿ ಈ ಒಂದು ಕ್ಯಾರೆಕ್ಟರ್ಗಳಿಂದ ನಮ್ಗೆ ಈ ಒಂದು ಆಥರ್ ನಮ್ಗೆ ಏನು ತೋರಿಸ್ಕೊಡ್ತಾರಂದ್ರ, ಈ ಸ್ಟೇಟ್ ಪಾಲಿಸೀಸ್ ಬರ್ತಾವ ನೋಡ್ರಿ, ನೀವು ರಾಜ್ಯದ ಒಂದು ಪಾಲಿಸೀಸ್ ಬರ್ತಾವ, ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಅಷ್ಟೇ ಅವ್ರ ತಲೆಗೆ ಇರ್ತೈತಿ. ಆದ್ರೆ ಈ ಹ್ಯೂಮನ್ ಇಮೋಷನ್ಸ್, ಮನುಷ್ಯರಿಗೆ ಅಥವಾ ಈ ನಮ್ಮ ಜನರಿಗೆ ಮಾನಸಿಕವಾಗಿ ಏನೆಲ್ಲ ಒತ್ತಡಗಳಾಗತ್ತಾವ ಅನ್ನೋದ್ರ ಬಗ್ಗೆ ತಿಳ್ಕೊಳಂಗಿಲ್ಲ ಅವರು. ಒಟ್ಟು ಬಿಸ್ನೆಸ್ ಮ್ಯಾನ್ ರೀ, ಬಿಸ್ನೆಸ್ ಪರ್ಪಸ್ ಅಥವಾ ಬಿಸ್ನೆಸ್ ಮೈಂಡ್ ಇರ್ತೈತೆ ತಲೆಯಾಗ, ಅದನ್ನ ವಿಚಾರ ಮಾಡಂಗೇ ಇಲ್ಲ ಅವ್ರು. ಅವ್ರು ನೋಡ್ರಿ, ಬಹಳ ಜನ ಈಗ ರೋಡ್ ನಿರ್ಮಾಣ ಮಾಡ್ತಿರ್ತಾರೆ, ರೋಡ್ ನಿರ್ಮಿಸ್ತಿರ್ತಾರ. ಆ ಟೈಮ್ದಾಗ ಬಹಳಷ್ಟು ಜನರ ಒಂದು ಲ್ಯಾಂಡ್ಗಳು ಹೋಗಿಬಿಡ್ತಿರ್ತಾವ. ಅದನ್ನು ಗೌರ್ಮೆಂಟ್ ಅದ್ರ ವಿಚಾರ ಮಾಡಂಗಿಲ್ಲ. ಹ್ಞೂ ಅಂತಂದ್ರೆ ಹೆಸರಿಗೆ ಒಂದು ಸ್ವಲ್ಪ ಹಣ ಕೊಟ್ಬಿಡ್ತಾರ ನಮ್ಮ ರೈತರಿಗೆ, ಅಷ್ಟ್ರ ಮೇಲೆ ನೀವು ನಡೆಸ್ರಿಪ್ಪ ಅಂತ ಹೇಳ್ಬಿಡ್ತಾರ ಅವರು. ಈ ನೋಡ್ರಿ, 1 ಎಕರೆ ರೋಡ್ ಬಾಜು 1 ಎಕರೆ 2 ಎಕರೆ ಒಂದು ಪಾಪ ಹೊಲ ಇರ್ತದೆ ಅನ್ಕೋ ನೀವು, ಅಥವಾ ಒಂದು 10-15 ಗುಂಡೆ ಇರ್ತದೆ ಅನ್ಕೋರಿ ಜಾಗ, ಅಥವಾ ಒಂದು 10 ಗುಂಟೆ ಇರ್ತೈತಿ. ಅಷ್ಟು ಜಾಗನ ಅವ್ರು ತೊಗೊಂಡ್ಬಿಟ್ರಂದ್ರೆ ಅವ್ರಿಗೆ ಅಷ್ಟು ರೊಕ್ಕ ಕೊಡ್ತಾರೆ ಬಿಡ್ರಿ. ರೊಕ್ಕ ಎಷ್ಟು ದಿನ ಆಗೋದಿತ್ತು ಅದು, ಹೌದಾ? ಅಥವಾ ಅಷ್ಟು ಜಾಗದಾಗ ಅವ್ರಿಗೆ ಮತ್ತೊಂದು ಕಡೆ ಜಾಗ ಬರ್ಬೇಕಲ್ಲ, ಇದೆಲ್ಲ ವಿಚಾರ ಮಾಡಂಗಿಲ್ಲ ಅವರು ಗೌರ್ಮೆಂಟ್ದವ್ರು. ಅವ್ರಿಗೇನ ಕೆಲಸ ಆದ್ರ ಆತು, ಡೆವಲಪ್ಮೆಂಟ್ ಆದ್ರ ಆತು, ಪ್ರೋಗ್ರೆಸ್ ಕಾಮಗಾರಿ ಸಾಗಿರ ಮುಗೀತು ಅಂತ ಹೇಳಿ. ಆದ್ರೆ ಮನುಷ್ಯರಿಗೆ ಅವ್ರ ಮನಸ್ಥಿತಿ ಏನು, ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ ಅಂತ ಹೇಳಿ ಈ ಒಂದು ಕಾದಂಬರಿ ದ್ವೀಪ ಅನ್ನೋ ಕಾದಂಬರಿ ನಮ್ಗೆ ಹೇಳ್ಕೊಡ್ತೈತಿ. ಇದು 4ನೇ ಕ್ಯಾರೆಕ್ಟರ್ ರೀ. ಐ ಹೋಪ್ ನಿಮ್ಗೆ ತಿಳಿದ ಅನ್ಕೊಂಡೆ. ನಾನು ತಿಳಿದಪ್ಪ ಅಂತಂದ್ರೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಕಮೆಂಟ್ ಮಾಡಿ ತಿಳಿಸ್ರಿ ಸರ್ ಭಾಳ ಇಷ್ಟ ಆತ್ರಿ, ಚಲೋ ಐತಿ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಓಕೆ, ಮೇ ಬಿ ಇದ್ರ ದ್ವೀಪದ ಮೇಲೆ ವಿಡಿಯೋ ಕನ್ನಡದೊಳಗೆ ಮೇ ಬಿ ಫಸ್ಟ್ ನಾನು ಮಾಡೋದು ಅನ್ಕೊಂಡೆ. ನಾನು ಡೇಟ್ ನೋಡ್ಕೊರ್ಬೇಕಾರ ಅಪ್ಲೋಡ್ ಮಾಡಿದ ಡೇಟ್. ಓಕೆ, ಇನ್ನು ನೆಕ್ಸ್ಟ್ ಇನ್ನೊಂದು ಕ್ಯಾರೆಕ್ಟರ್ ರೀ, ನೇಚರ್. ಇನ್ನು ಕ್ಯಾರೆಕ್ಟರ್ಗಳು ನೋಡ್ರಿ ಯಾವುದು ಅಂತಂದೇಳಿ. ನೇಚರ್, ದ ರಿವರ್ ಅ ಸೈಲೆಂಟ್ ಕ್ಯಾರೆಕ್ಟರ್. ನೇಚರ್ ನಿಸರ್ಗ, ಆಮೇಲೆ ಆ ನದಿ ಒಂದು ಸೈಲೆಂಟ್ ಕ್ಯಾರೆಕ್ಟರ್, ಇವೇನು ಮಾತಾಡಂಗಿಲ್ಲ ಅಲ್ಲಿ, ಆದ್ರೆ ಅದ್ರ ಪ್ರಭಾವನೂ ಇದು ಕಾದಂಬರಿ ಒಳಗೆ ಕಾಣ್ತದೆ ನಮ್ಗೆ. ಅವು ಏನೋ ಮಾತಾಡ್ದಂಗೆ. ಓಕೆ, ದೋ ನಾಟ್ ಹ್ಯೂಮನ್. ನೆನಪಿಟ್ಕೋರಿ, ಇವನ ಕ್ಯಾರೆಕ್ಟರ್ ಅಂತ ಹೇಳಿ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಅಷ್ಟೇ, ಕ್ಯಾರೆಕ್ಟರ್ಸ್ ಅಲ್ಲ. ನೀವು ಬರ್ಯಾಕೆ ಹೋಗ್ಬೇಡ್ರಿ, ಮತ್ತು ಜಸ್ಟ್ ನಿಮ್ಗೆ ನೆನಪಿಟ್ಕೋರಿ. ನೀವು ಅವು ತಮ್ಮ ಪಾತ್ರವನ್ನು ನಿಭಾಯಿಸೋದು ಅಂತಾರೆ ನೋಡ್ರಿ, ಹೌದಾ? ಈ ಮುಂಗಾರು ಮಳೆ ಗಾಳಿಪಟ ಮೂವಿ ಒಳಗೆ ನದಿದು ಭಾಳ ಪಾತ್ರ ಇಂಪಾರ್ಟೆಂಟ್ ಐತ್ರಿ. ನದಿ ಒಳಗೆ ಬೀಳ್ತಾರ, ಅದ್ರೊಳಗಿಂದ ಮತ್ತೆ ಅವ್ರು ಬರ್ತಾರ ಹೊರಗೆ, ನದಿನೂ ಒಂದು ಕ್ಯಾರೆಕ್ಟರ್ ಥರ ತೋರ್ಸ್ಯಾರ, ಹೌದಾ? ಅದೇ ರೀತಿ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋ ಸಂಬಂಧ ತೊಗೊಂಡೆ. ಓಕೆ, ದೋ ನಾಟ್ ಹ್ಯೂಮನ್ nature plays the role of a living character in Dvipa. The Sharavati river, the rains, the animals and the gradually submerging landscape reflect the shifting emotional terrain of the characters. Nature is both life-giving and destructive. It offers sustenance but also floods homes as the water level rises. It becomes a symbol of inevitable change and fragility of human plans before ecological and political forces. ನೋಡ್ರಿ, ಏನಂತಂದ್ರೆ ಬರೀ ಮನುಷ್ಯರಷ್ಟೇ ಅಲ್ಲ, ನಿಸರ್ಗನೂ ಕೂಡ ತನ್ನ ಒಂದು ಬಹಳಷ್ಟು ಒಂದು ಇಂಪಾರ್ಟೆಂಟ್ ಪಾತ್ರನ, ರೋಲ್ ಅಂದ್ರೆ ಏನು, ಪಾತ್ರವನ್ನ ನಿಭಾಯಿಸತಿ. ಎತ್ರೊಳಗ ದ್ವೀಪದೊಳಗ ಸ್ಪೆಷಲಿ ಯಾವುದಿಲ್ಲಿ ಶರಾವತಿ ನದಿ ಆಗಿರ್ಬೋದು, ಮಳೆ ಆಗಿರ್ಬೋದು,
ಪ್ರಾಣಿಗಳಾಗಿರ್ಬೋದು. ಆಮೇಲೆ ಅಷ್ಟೇ ಅಲ್ದ ಗ್ರಾಜುವಲಿ ಸಬ್ಮರ್ಜಿಂಗ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತಾರೆ. ಇಲ್ಲಿ ಗ್ರಾಜುವಲಿ ಸಬ್ಮರ್ಜಿಂಗ್ ಲ್ಯಾಂಡ್ಸ್ಕೇಪ್ ಅಂದ್ರೆ ಸಣ್ಣಂಗೆ ಮುಳುಗಿತಿರುವ ನೆಲಾನು ಕೂಡ ಒಂದು ಪಾತ್ರನೇ ಇದ್ದಂಗ. ಯಾಕ ಅಂದ್ರ ಅವು ಏನ್ ರಿಫ್ಲೆಕ್ಟ್ ಮಾಡೋದವ, ಏನ್ ತೋರ್ಸತ್ತವಪ್ಪ ಅಂತಂದ್ರ ಶಿಫ್ಟಿಂಗ್ ಇನ್ ಇಮೋಷನಲ್ ಟ್ಯಾಲೆಂಟ್ಸ್ ಫಾರ್ ಕ್ಯಾರೆಕ್ಟರ್ಸ್. ಸೊ ಈ ನದಿ ಮಟ್ಟ ಹೆಚ್ಚ ಆದಂಗ ನಿಸರ್ಗದೊಳಗೆ ಬದಲಾವಣೆ ಆಗ್ತಿರತಿ. ಹೌದಾ, ಮನುಷ್ಯರನ್ನು ಕೂಡ ಏನ್ ಬದಲಾಗ್ತಿರ್ತಾರ, ಅವ್ರ ಒಂದು ಮನಸ್ಥಿತಿ ಸ್ಥಿತಿ ಬದಲಾಗ್ತಿರತಿ. ಸೊ ಹಂಗ ಏನಪ್ಪಾ ಅಂತಂದ್ರೆ ದೆರ್ ಈಸ್ ಚೇಂಜ್ ಇನ್ ಈಚ್ ಅಂಡ್ ಎವ್ರಿಥಿಂಗ್. ಸೊ ಅದನ್ನ ಹೇಳ್ತಾರೆ ನೇಚರ್ ಈಸ್ ಬೋತ್ ಲೈಫ್ ಗಿವಿಂಗ್ ಅಂಡ್ ಡಿಸ್ಟ್ರಕ್ಟಿವ್ ಅಂತ. ನಾವು ನಿಸರ್ಗ ಅನ್ನೋದು ಏನಪ್ಪಾ ಅಂತಂದ್ರೆ ನಮ್ಗೆ ಜೀವನನೂ ಕೊಡ್ತೈತಿ, ಹಂಗ ನಮ್ಮ ಒಂದು ಎಲ್ಲಾನು ಹಾಳು ಮಾಡಕ್ಕೂ ರೆಡಿ ಇರ್ತೈತಿ. ಯಾವುದು ನಿಸರ್ಗ ಅನ್ನೋದು. ಇಟ್ ಆಫರ್ ಸಸ್ಟೈನೆನ್ಸ್ ಬಟ್ ಆಲ್ಸೋ ಫ್ಲಡ್ಸ್ ಹೋಮ್ಸ್. ಸೊ ಅದು ನಮಗೆ ಬದುಕಾಕೊಂದು ದಾರಿ ಕೊಟ್ಟರು ಕೂಡ ಜಾಸ್ತಿ ಅದಕ್ಕೆ ಪ್ರಕೃತಿ ವಿಕೋಪಕ್ಕೆ ತಿರುಗಿತ್ತಂದ್ರೆ ಏನಾಗ್ತೈತ್ರಿ, ಎಲ್ಲನೂ ಹಾಳಾಗ್ತದೆ ಅಂತ ಹೇಳಿ. As the water level rises, it becomes a symbol of inevitable change and the fragility of human plans before ecological and political forces. ನೋಡ್ರಿ ಹೆಂಗ ನೀರಿನ ಮಟ್ಟ ಹೆಚ್ಚಾಗ್ತೈತೋ ಹಂಗ ಏನಾಗತ್ತಪ್ಪ ಅಂತಂದ್ರೆ ಅದು ಏನ್ ತೋರಿಸಿದ್ ನಮ್ಗೆ ಇನ್ಎವಿಟೇಬಲ್ ಚೇಂಜ್ ಆಫ್ ಫ್ರೆಜಿಲಿಟಿ ಆಫ್ ಹ್ಯೂಮನ್ ಪ್ಲಾನ್ಸ್. ಸೊ ಮನುಷ್ಯರು ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರ, ಅದ್ರ ನೀರಿನ ಮಟ್ಟ ಹೆಚ್ಚಾದಂಗ ಅವ್ರಿಗೆ ಗೊತ್ತಾದೈತಿ ಏನಪ್ಪಾ ಅಂತಂದ್ರೆ ನೀರ್ ಭಾಳ ಐತಿ, ಅವ್ರ ಕ್ಯಾಲ್ಕುಲೇಷನ್ಗಳೆಲ್ಲ ತಪ್ಪಾಗ್ತಾವ. ಸೊ ನೀರ್ ಹಂಗ ಏರ್ಕೊಂಡಿರ್ತೈತಿ. ಅವಾಗ ಏನಾಗತ್ತಪ್ಪ ಅಂತಂದ್ರ ಅವ್ರು ಅನ್ಕೊಂಡಿರುವಂತ ಇಕೋಲಾಜಿಕಲ್ ಆಮೇಲೆ ಪೊಲಿಟಿಕಲ್ ಫೋರ್ಸಸ್ ಏನಾಗ್ತಾವ ಅಂದ್ರ ಬದಲಾಗಿ ಬಿಡ್ತಾವ. ಹೌದಾ, ನಿಸರ್ಗ ಯಾರಿಗೂ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ, ಅದು ತನ್ನ ಒಂದು ಪಾತ್ರ ಅಂತ ನಿಭಾಯಿಸೋದು. ಈಗ ಹರಿವು ನೀರನ್ನು ನೀವು ತಡೆ ಹಿಡಿದ್ರಪ್ಪ ಅಂತಂದ್ರ ಅದಕ್ಕೊಂದು ಏನೋ ಕಾನ್ಸಿಕ್ವೆನ್ಸಸ್ ಇರತ್ತಾವ, ಅದಕ್ಕೆ ಏನಾರ ಒಂದು ತೊಂದರೆಗಳು ಇರ್ತಾವ. ನೋಡ್ರಿ ಈ ದೊಡ್ಡ ಡ್ಯಾಮ್ ಕಟ್ಟಿದ್ರಂದ್ರ ಎಷ್ಟು ನೀವು ಕೇಳಿರ್ಬೋದು, ಓದಿರ್ಬೋದು, ಏನಾಗ್ತಿರ್ತಾವ್ರಿ, ಈ ಲ್ಯಾಂಡ್ ಸ್ಲೈಡ್ ಆಗೋದು ಅಥವಾ ಭೂಕಂಪನ ಆಗೋದು. ಸೊ ಭಾಳಷ್ಟು ಪ್ರಾಬ್ಲಮ್ಸ್ ಇರ್ತಾವ್ರಿ. ಆಮೇಲೆ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳೆಲ್ಲ ಬೇರೆ ಕಡೆನೆಲ್ಲ ಅಂದ್ರೆ ಇಕೋ ಸಿಸ್ಟಮ್ ಏನೈತು ನಿಸರ್ಗ ಅದೇನಾಗತ್ತಪ್ಪ ಅಂದ್ರೆ ಬದಲಾಗ್ಬಿಡ್ತದೆ ಅಥವಾ ಡಿಸ್ಟರ್ಬ್ ಆಗಿಬಿಡ್ತೈತಿ. ಅದ ಒಂದು ಪಾಯಿಂಟ್ ಆಫ್ ವ್ಯೂನ ಇಲ್ಲಿ ಯಾರು ಮಾಡಿದಾರೆ ತೋರಿಸಿದಾರ್ರಿ, ನಾ ಡಿಸೋಜಾ ಅವ್ರು ತೋರಿಸಿದಾರೆ ತಮ್ಮ ಒಂದು ಕಾದಂಬರಿ ದ್ವೀಪದೊಳಗ. ನೆನಪೈತೆ ಅನ್ಕೊಂಡ ನಾನು. ಇದನ್ನ ಇಂಗ್ಲೀಷ್ ಒಳಗೆ ಟ್ರಾನ್ಸ್ಲೇಟ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಸುಶೀಲಾ ಅಂತಂದೇಳಿ ಅವ್ರು ಟ್ರಾನ್ಸ್ಲೇಟ್ ಮಾಡಿದಾರ. ಇಂಗ್ಲೀಷ್ ಒಳಗೆ ಟೈಟಲ್ ಹೆಸರು ಏನಿರೋದು ಐಲ್ಯಾಂಡ್ ಅಂತಂದೇಳಿ. ಎಸ್, ಇದು 5ನೇ ಕ್ಯಾರೆಕ್ಟರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿವರೆಗೂ ನಾ ಹೇಳಿದ್ ನಿಮ್ಗೆ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಾಗೈತಿ ಅಂತ ಹೇಳಿ. ಓಕೆ, ಇನ್ನು 6ನೇ ಕ್ಯಾರೆಕ್ಟರ್ ರೀ ಕೃಷ್ಣಯ್ಯ ಅಂತ ಹೇಳಿ. ಕೃಷ್ಣಯ್ಯ ಈಸ್ ಅ ಚೈಲ್ಡ್ಹುಡ್ ಫ್ರೆಂಡ್ ಆಫ್ ನಾಗವೇಣಿ and an orphan raised in the same village who returns to help Ganappaya's family as their world is threatened by the rise of water of the Lingamakki dam. ಸೊ ಇನ್ನು ಕೃಷ್ಣಯ್ಯ ಅನ್ನೋ ಒಂದು ಇದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇದನ್ನ ಯಾಕೆ ಲಾಸ್ಟ್ ಕಿಟ್ಟನಪ್ಪ ಅಂತಂದ್ರೆ ಅಷ್ಟು ಇಂಪಾರ್ಟೆಂಟ್ ಐತಿ ಅಂದ್ರೆ ನಡ್ಬರ್ಕ್ ಭಾಳ ಜನ ಏನು ಮರಿತಿರ್ತಾರೆ ಕ್ಯಾರೆಕ್ಟರ್ನ, ಅದ್ರ ಸಂಬಂಧ ಲಾಸ್ಟ್ ಕಿಟ್ಟನ್ ಅಂತ. ಸೊ ಕೃಷ್ಣಯ್ಯ ಅನ್ನೋದೇನು ಕ್ಯಾರೆಕ್ಟರ್ ಐತಲ್ಲ, ಅದು ನಾಗವೇಣಿ ಏನಿದಾಳು ಗಣಪಯ್ಯನ ಹೆಂಡತಿ, ಅವರ ಚೈಲ್ಡ್ಹುಡ್ ಫ್ರೆಂಡ್ ಇವ ನಾಗವೇಣಿ ಚೈಲ್ಡ್ಹುಡ್ ಫ್ರೆಂಡ್. ಆ್ಯನ್ ಆರ್ಫನ್ ರೈಸ್ಡ್ ಇನ್ ಸೇಮ್ ವಿಲೇಜ್ ಹೂ ರಿಟರ್ನ್ಸ್ ಟು ಹೆಲ್ಪ್ ಗಣಪಯ್ಯಾಸ್ ಫ್ಯಾಮಿಲಿ ಆಸ್ ದ ವರ್ಲ್ಡ್ ಈಸ್ ಥ್ರೆಟನ್ಡ್ ಬೈ ದ ರೈಸಿಂಗ್ ವಾಟರ್ ಆಫ್ ಲಿಂಗಮಕ್ಕಿ ಡ್ಯಾಮ್. ಸೊ ಇವ್ ಏನಪ್ಪ ಅಂತಂದ್ರೆ ಎದಕ್ಕೆ ಬರ್ತಾನೆ ಇವ ಒಮ್ಮಿದೊಮ್ಮಿಲಿ ಅಂತಂದ್ರೆ ಇವ್ರು ಹೆಲ್ಪ್ ಮಾಡಕ್ಕೆ ಮುಂದೆ ಬರ್ತಾನವ. ಹೆಂಗಿದ್ರು ಕೃಷ್ಣಯ್ಯ ಇದ್ದವ ನಾಗವೇಣಿ ಚೈಲ್ಡ್ಹುಡ್ ಫ್ರೆಂಡ್ ಇರ್ತಾನ. ಅವ ಎದಕ್ಕೆ ಬರ್ತಾನಪ್ಪ ಅಂತಂದ್ರೆ ಗಣಪಯ್ಯನ ಫ್ಯಾಮಿಲಿಗೆ ಹೆಲ್ಪ್ ಮಾಡೋ ಸಂಬಂಧ, ಈ ಲಿಂಗಮಕ್ಕಿ ಡ್ಯಾಮಿನ ನೀರು ಹೆಚ್ಚಾಗ್ತಿರಲ್ಲ ಅದ್ರ ಸಂಬಂಧ ಏನಪ್ಪ ಅಂತಂದ್ರೆ ಹೆಲ್ಪ್ ಮಾಡೋ ಸಂಬಂಧ ಅವ ಬರ್ತಾನ. ಜೆಂಟಲ್, ಇಮೋಷನಲಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್, ಕೃಷ್ಣಯ್ಯ ಕಾಂಟ್ರಾಸ್ಟ್ಸ್ ಶಾರ್ಪ್ಲಿ ವಿತ್ ದ ರಿಜಿಡ್ ಆ್ಯಂಡ್ ಇಮೋಷನಲ್ ಡಿಸ್ಟೆಂಟ್. ಗಣಪಯ್ಯ ಸೊ ಏನಪ್ಪ ಅಂತಂದ್ರೆ ಈ ಭಾಳ ಜಂಟಲ್ ಇರ್ತಾನೆ, ಭಾಳ ಸೌಮ್ಯ ಸ್ವಭಾವ, ಆಮೇಲೆ ಇಮೋಷ್ನಲಿನೂ ಕೂಡ ಭಾಳ ಇಂಟೆಲಿಜೆಂಟ್ ಇರ್ತಾನೆ, ಶಾನೆ ಇರ್ತಾನೆ ರೀ ಅವ. ಆ್ಯಂಡ್ ಹಾರ್ಡ್ ವರ್ಕಿಂಗ್, ಭಾಳ ದುಡಿಮೆ, ಒಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ ರೀ. ಕೃಷ್ಣಯ್ಯ ಕಾಂಟ್ರಾಸ್ಟ್ ಶಾರ್ಪ್ಲಿ ವಿತ್ ದ ರಿಜಿಡ್ ಆ್ಯಂಡ್ ಇಮೋಷ್ನಲಿ ಡಿಸ್ಟೆಂಟ್ ಗಣಪಯ್ಯ. ಸೊ ಇವೇನಪ್ಪ ಅಂದ್ರೆ ಇಮೋಷ್ನಲಿ ಗಣಪಯ್ಯಾಗ ಯಾವುದಕ್ಕೂ ಹೋಲಂಗೆ ಇಲ್ಲ. ಕೃಷ್ಣಯ್ಯನ ಬೇರೆ, ಗಣಪಯ್ಯನ ಬೇರೆ. ಸೊ ಕೃಷ್ಣಯ್ಯ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್, ಹಂಗಾಗಿ ಗಣಪಯ್ಯನು ಅಂದ್ರೆ ಅವ್ರಿಬ್ರು ನಡಕ್ಕೆ ಹೋಲಿಕೆ ಬರಂಗಿಲ್ಲ ರೀ. ಇಬ್ರು ಥಿಂಕಿಂಗ್ ಆಗಿರ್ಬೋದು, ವಿಚಾರಗಳಾಗಿರ್ಬೋದು, ಇರೋದು ಅವರ ಸ್ವಭಾವ ಎಲ್ಲನೂ ಚೇಂಜ್ ಇರ್ತದೆ ಅಂತ ಹೇಳಿ ನಾವು ಇಲ್ಲಿ ನೋಡ್ಬೋದು. ಹಿ ಈಸ್ ಕ್ವೈಟ್ ಸಪೋರ್ಟ್ ಚಾಪಿಂಗ್ ವುಡ್, ಹೆಲ್ಪಿಂಗ್ ವಿತ್ ರಿಚುವಲ್ಸ್, ಟೆಂಡಿಂಗ್ ಟು ದುಗ್ಗಜ್ಜ, ಮೇಕ್ಸ್ ಹಿಮ್ ಆ್ಯನ್ ಇಮೋಷನಲ್ ಆ್ಯಂಕರ್ ಡ್ಯೂರಿಂಗ್ ದ ಫ್ಯಾಮಿಲೀಸ್ ಕ್ರೈಸಿಸ್. ಸೊ ಏನಪ್ಪ ಅಂತಂದ್ರೆ
ಕ್ವೈಟ್ ಸಪೋರ್ಟ್. ಸುಮ್ಮನೆ ಅವ ಹೆಲ್ಪ್ ಮಾಡ್ತಿರ್ತಾನ. ಹೆಂಗಪ್ಪ ಅಂತಂದ್ರೆ ಈ ಸೌದೆ ಇದು ಕಟ್ಟಿಗೆ ಹೊಡಿಯೋದಾಗಿರ್ಬೋದು, ಕಟ್ಟಿಗೆ ಹೊಡಿಯೋ ಕೆಲಸ ಆಗಿರ್ಬೋದು, ಹೆಲ್ಪಿಂಗ್ ಇನ್ ರಿಚುವಲ್ಸ್, ಆವಾಗವಾಗ ಪೂಜೆಗಳನ್ನ ಪುನಸ್ಕರಣ ಮಾಡೋದು, ಆಮೇಲೆ ಟೆಂಡಿಂಗ್ ಟು ದುಗ್ಗಜ, ಈ ದುಗ್ಗಜನ ನೋಡ್ಕೊಳ್ಳೋದು, ಅವೆಲ್ಲ ಒಂದು ಕೆಲಸಗಳಿಗೆ ಒಂದು ರೀತಿಯಿಂದ ಹೆಲ್ಪ್ ಇದ್ದಂಗೆ. ಅಂದ್ರೆ ಕಷ್ಟದ ಟೈಮ್ದಾಗ ಹೆಲ್ಪ್ ಮಾಡೋಕೆ ಬಂದಿರುವಂಥ ಯಾರ್ರಿ? ಕೃಷ್ಣಯ್ಯ. ನಾಗವೇಣಿ ಚೈಲ್ಡ್ಹುಡ್ ಫ್ರೆಂಡ್, ನೆನಪಿಟ್ಕೋರಿ. Though no explicit relationship develops, Krishnaya's silent bond with Nagaveni introduces subtle emotional tension as she finds in him a kind of understanding and comfort absent in her marriage. ಸೊ ಕೃಷ್ಣಯ್ಯನ ಒಂದು ಮೊದಲಿಂದ ಚೆನ್ನಾಗಿರ್ತಾಗಿಂದು ಅವ್ರು ಇಬ್ಬರು ಮಂದಿ, ಕೃಷ್ಣಯ್ಯ ಆಗಿರ್ಬೋದು, ಈ ನಾಗವೇಣಿ, ಇಬ್ಬರು ಮಂದಿ ಫ್ರೆಂಡ್ಸ್ ಇರ್ತಾರೆ, ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರು. ಆ ಒಂದು ಏನು ಬಾಂಡಿಂಗ್ ಐತಲ್ಲ ಅದು ಹೆಚ್ಚಾಕೊಂಡು ಹೋಗ್ತೀನಿ ಹೇಳಿ ನಾನು ಹೇಳ್ಬೋದು. ಈ ಗಣಪಯ್ಯ ಹೆಂಗಪ್ಪ ಅಂತಂದ್ರೆ ಭಾಳಷ್ಟು ಚೇಂಜ್ ರೀ, ಇಮೋಷ್ನಲಿ ಏನೋ ತಿಳ್ಕೊಳಂಗಿಲ್ಲ. ನಾಗವೇಣಿ ರೆಸ್ಪೆಕ್ಟ್ ಕೊಡ್ತಿದ್ರು, ಗಂಡನೋ ಒಂದು ಮಾಯ ಇತ್ತು ಅಂದ್ರೂ ಕೂಡ ಈ ಕೃಷ್ಣಯ್ಯನ ಸ್ವಭಾವ ಹೆಂಗಿತ್ತು? ಭಾಳ ಸೌಮ್ಯ ಸ್ವಭಾವ. ಗಣಪಯ್ಯನ ಹೆಂಗ ಹಾರ್ಷ್, ಭಾಳ ಸಿಡುಕಿನ ವಿರುದ್ಧ. ಸೊ ಈ ಒಂದು ವ್ಯತ್ಯಾಸಗಳ ಒಳಗನ ಕೃಷ್ಣಯ್ಯಾಗ ಬಹಳಷ್ಟು ಏನಪ್ಪ ಅಂತಂದ್ರೆ ಒಂದು ಲೈಕ್ ಮಾಡ್ತಿರ್ತಾಳ. ನೆಕ್ಸ್ಟ್ ನೋಡ್ರಿ, ಹೀಸ್ ಪ್ರೆಸೆನ್ಸ್ ಸ್ಟಿಯರ್ಸ್ ಗಣಪಯ್ಯಸ್ ಸಸ್ಪಿಷನ್ ಆ್ಯಂಡ್ ಜೆಲಸಿ, exposing the emotional void in their relationship. Krishnaya symbolizes an alternative masculinity, one based on empathy, care, and emotional strength rather than dominance. He never oversteps his role and quietly leaves after Duggaja's death, marking his departure with dignity and self-awareness. ಸೊ ಈ ಗಣಪಯ್ಯ ಹೆಂಗಪ್ಪ ಅಂತಂದ್ರೆ ಸಸ್ಪಿಷನ್ಸ್ ಆಗ್ತಾನೆ. ಸಸ್ಪಿಷನ್ ಅಂದ್ರೆ ಒಂಥರ ಡೌಟ್ ಬರಕ್ಕೆ ಚಾಲು ಆಗ್ತೈತ್ರಿ. ಯಾಕಂದ್ರೆ ಇಬ್ರು ಮಂದಿ ಇರೋದು ಯಾರು, ನಾಗವೇಣಿ ಮತ್ತು ಕೃಷ್ಣಯ್ಯ ಇಬ್ರು ಮಂದಿ ಕೂಡೇ ಬೆಳೆದಿರ್ತಾರೆ ಅನ್ನೋದು ಅವ್ನು ಗಣಪಯ್ಯಗೂ ಗೊತ್ತಿರ್ತೈತಿ. ಆದ್ರೆ ಒಂಥರ ಸಂಶಯ ತಿನ್ನಕ್ಕೆ ಚಾಲು ಮಾಡ್ತಾನೆ. ಆಮೇಲೆ ಜಲಸಿ ಫೀಲ್ ಮಾಡ್ಕೋತಾನೆ, ಭಾಳ ಒಂಥರ ಕ್ರೋಧ ವ್ಯಕ್ತಪಡಿಸ್ತಾನ. ಆಮೇಲೆ ತ್ರಾಸ ಆಗಿರ್ತಾವ. ಎಕ್ಸ್ಪೋಸಿಂಗ್ ದ ಇಮೋಷನಲ್ ವಾಯ್ಡ್ ಇನ್ ದ ರಿಲೇಷನ್ಶಿಪ್. ಸೊ ಆ ರಿಲೇಷನ್ಶಿಪ್ ಒಳಗೆ ಬಿರುಕುಗಳು ಮೂಡಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ನೆಕ್ಸ್ಟ್ ನೋಡ್ರಿ, ಕೃಷ್ಣಯ್ಯ ಸಿಂಬಲೈಸ್ ಅನ್ ಅಲ್ಟರ್ನೇಟಿವ್ ಮಸ್ಕುಲಿಟಿ, ಒನ್ ಬೇಸ್ಡ್ ಆನ್ ಎಂಪತಿ, ಕೇರ್ ಆ್ಯಂಡ್ ಇಮೋಷನಲ್ ಸ್ಟ್ರೆಂತ್ ರಾದರ್ ದನ್ ಡಾಮಿನೆನ್ಸ್. ಸೊ ಇಲ್ಲಿ ಗಣಪಯ್ಯ ಅಂದ ಕ್ಯಾರೆಕ್ಟರ್ ಎಂತಪ್ಪ ಅಂತಂದ್ರೆ ಎಲ್ಲನೂ ಒಂದು ರೀತಿಯಿಂದ ಅಧಿಕಾರ ತೋರಿಸಿ, ಡಾಮಿನೆನ್ಸ್, ತಾನ ಶ್ರೇಷ್ಠ ಅಂತ ಹೇಳಿ ತೋರಿಸಿ ಪಡೆದುಕೊಳ್ಳೋದು. ಇನ್ನೊಂದು ಕಡೆ ಕೃಷ್ಣಯ್ಯ ಹೆಂಗಪ್ಪ ಅಂತಂದ್ರೆ ಭಾಳ ಸೌಮ್ಯ ಸ್ವಭಾವನವ, ಭಾಳ ಮುಗ್ಧತೆಯಿಂದ ಹೋಗೋ ಅಂಥ ವ್ಯಕ್ತಿ. ಆಮೇಲೆ ತನಗೆ ಏನು ಬೇಕೋ ತಾನು ಪಡ್ಕೋತಿದ್ದ. ಆದ್ರೂ ಕೂಡ ಎಲ್ಲರೂ ಇಷ್ಟಪಡ್ತಿದ್ರು. ಅದರ ಗಣಪಯ್ಯನ ಹೆಂಗ್ರಿ ಡಾಮಿನೆನ್ಸ್ ತೋರಿಸ್ತದ, ಒಬ್ಬರ ಮೇಲೆ ಪ್ರಭಾವ ಬೀರ್ತದ. ಅದರ ಕೃಷ್ಣಯ್ಯ ಹಂಗಲ್ಲ, ಭಾಳ ಸೌಮ್ಯ ಸ್ವಭಾವ. ಎರಡೂ ನೋಡೋಕೆ ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ ಅವರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಅವ ಲಾಸ್ಟಿಗೆ ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾರಲ್ಲಿ. Krishnaya symbolizes an alternative masculinity, one based on empathy, care, and emotional strength rather than dominance. He never oversteps his role and quietly leaves after Duggaja's death, marking his departure with dignity and self-awareness. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಸ್ಲೋ ಆಗಿ ಬಿಟ್ಟು ಹೋಗ್ಬಿಡ್ತಾನ, ಎಲ್ಲನೂ ಬಿಟ್ಟು ಹೋಗ್ತಾನೆ. ಯಾವಾಗ ಬಿಟ್ಟು ಹೋಗ್ತಾನಪ್ಪ ಅಂತಂದ್ರೆ ಈ ದುಗ್ಗಜ ತಿರ್ಕೊಂಡ ನಂತರ ಅವ ಯಾರಿಗೂ ಗೊತ್ತಾಗಬಾರ್ದಂಗೆ, ಯಾರಿಗೂ ಹೇಳಾರ್ದಂಗೆ ಏನು ಮಾಡ್ತಾನಂದ್ರೆ ಅವ ಆ ಒಂದು ಊರನ್ನ ಬಿಟ್ಟು ಹೋಗಿಬಿಡ್ತಾನವ. ಸೊ ಇಲ್ಲ ಅದು ಏನು ತೋರಿಸ್ಕೊಡ್ತಾನಂದ್ರೆ ನಮ್ಗೆ ಕೃಷ್ಣಯ್ಯನ ಸ್ವಭಾವ ಎಂಥ ಚಲೋ ಇತ್ತು ಅಂತ ಹೇಳಿ ನಾವು ನೋಡ್ಬೋದು. ದೋ ಹಿ ಡಸಂಟ್ ಡಾಮಿನೇಟ್ ದ ನರೇಟಿವ್, ಕೃಷ್ಣಯ್ಯಸ್ ರೋಲ್ ಈಸ್ pivotal. He deepens the emotional landscape of the novella and reflects the internal displacement caused by external change. ಸೊ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಹೆಂಗೈತಪ್ಪ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗೈತಿ, ಭಾಳ ಕ್ರೂಷಿಯಲ್ ಕ್ಯಾರೆಕ್ಟರ್ ಇದು. ಅದೇನಪ್ಪ ಅಂತಂದ್ರೆ ಇಮೋಷನಲ್ ಲ್ಯಾಂಡ್ಸ್ಕೇಪ್, ಈ ಏನು ನಾವು ಮಾನಸಿಕ ಒಂದು ಒತ್ತಡ ಇರ್ತೈತಿ, ಮಾನಸಿಕ ಸ್ಥಿತಿ ಇರ್ತೈತಿ, ಪರಿಸ್ಥಿತಿ ಇರ್ತಲ್ಲ, ಅದೇನು ಹೇಳಪೇರಿ ಆಗ್ತಿರುತ್ತೋ ಅದಕ್ಕೊಂದು ಕನೆಕ್ಟಿವಿಟಿ ತಂದು ಕೊಡುವಂಥ ಕ್ಯಾರೆಕ್ಟರ್ ಯಾರಪ್ಪ ಅಂತಂದ್ರೆ ಇಲ್ಲಿ ಕೃಷ್ಣಯ್ಯ ಅಂತ ಹೇಳ್ಬೋದು ನಾವು. ಆಮೇಲೆ ಇದೋ ಒಂದು ಕ್ಯಾರೆಕ್ಟರ್ ನಮ್ಗೆ ತೋರಿಸ್ಕೊಡೈತಿ, ಯಾರ್ದು? ಕೃಷ್ಣಯ್ಯ ಅವ್ರದ್ದು. ಸೊ ಐ ಹೋಪ್ ನಿಮ್ಮ ಕೃಷ್ಣಯ್ಯ ಕ್ಯಾರೆಕ್ಟರ್ನು ಗೊತ್ತಾಗೈತೆ ಅನ್ಕೊಂಡೆ ನಾನು. ಹಿಂಗೆ ಬರ್ತಾನ, ಬಂದು ಹೋಗ್ಬಿಡ್ತಾನೆ, ಕಷ್ಟದ ಟೈಮ್ದಾಗ ಹೆಲ್ಪ್ ಮಾಡ್ತಾನೆ ರೀ, ಯಾರಿಗೂ ಏನು ಹೇಳಂಗಿಲ್ಲ. ಆಮೇಲೆ ಈ ದುಗ್ಗಜ ತಿರ್ಕೊಂಡ ನಂತರ ಹೋಗ್ಬಿಡ್ತಾನ, ಜಾಗ ಖಾಲಿ ಮಾಡಿಬಿಡ್ತಾನ. ಇದಿಷ್ಟು ಕೃಷ್ಣಯ್ಯನ ಕ್ಯಾರೆಕ್ಟರ್. ಐ ಹೋಪ್ ನಿಮ್ಗೆ ತಿಳಿದು ಅನ್ಕೊಂಡೇನಿ. ಟೋಟಲ್ 6 ಕ್ಯಾರೆಕ್ಟರ್ಗಳದಾವ. ಒಂದಂತೂ ಕ್ಯಾರೆಕ್ಟರ್ ಜನರಲ್ ಐತಿ, ಯಾವುದು? ನೇಚರ್. ಇನ್ನೊಂದು ಗೌರ್ಮೆಂಟ್ ಅಂತ ಹೇಳಿದ್ ನಿಮ್ಗೆ. ಸೊ ಎಲ್ಲಾನು ನಿಮ್ಗೆ ಡೀಪ್ ಆಗಿ ಕೊಟ್ಟಿದ್ದೀನಿ. ಇದಿಷ್ಟು ಏನಪ್ಪ ಅಂತಂದ್ರೆ ನಿಮ್ಗೆ ಕ್ಯಾರೆಕ್ಟರ್ಸ್ ಅದು. ಇನ್ನು ಇದು ಆಲ್ಮೋಸ್ಟ್ 40 minutes ವೀಡಿಯೋಸ್ ಆಗೈತ್ರಿ. ಇದನ್ನ ಏನು ಕಂಟಿನ್ಯೂ ಮಾಡಂಗಿಲ್ಲ. ನಾ ಏನು ಮಾಡ್ತೇನೆ ಅಂದ್ರೆ ಚಾಪ್ಟರ್ ವೈಸ್ ನಿಮ್ಗೆ ಸಮ್ರಿ ಸಪ್ರೇಟ್ ಹೇಳ್ತೇನಂತ. ಸೊ ಆ ಒಂದು ಸಮ್ರಿ ವಿಡಿಯೋ ನೀವು ನೆಕ್ಸ್ಟ್ ವಿಡಿಯೋ ಅದನ್ನ ಅಪ್ಲೋಡ್ ಮಾಡ್ತೇನೆ, ಅದನ್ನ ನೀವು ನೋಡ್ಬೋದು. ಇದಿಷ್ಟು ನಿಮಗೆ ಕ್ಯಾರೆಕ್ಟರ್ಸ್ ಎಲ್ಲ ಡೀಟೇಲ್ ಆಗಿ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಚಾಪ್ಟರ್ ವೈಸ್ ಸಮ್ರೀಸ್. ನಾ ಚಾಪ್ಟರ್ ವೈಸ್ ಅಂತ ಸಮ್ರಿ ಮಾಡಾವ್ದೇನಿ, ಹಾಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಯಾವ ಟಾಪಿಕ್ಸ್ ಮೇಲೆ ನಿಮ್ಗೆ ಬೇಕು ಅನ್ನೋದಳಿ. ಎಸ್, ಸೊ ದ್ಯಾಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಯಾವುದಪ್ಪ ಅಂತಂದ್ರೆ
ಚಾಪ್ಟರ್ ವೈಸ್ ದ್ವೀಪ ನಾವೆಲ್ ಸಮ್ಮರಿ ನೆನ್ಪಿಟ್ಕೋರಿ ನೀವು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.